ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋನ ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ VRL ಲಾಜಿಸ್ಟಿಕ್ಸ್ ಅಂತ ಒಂದು ಕಂಪನಿ ಇದೆಯಲ್ಲ, ಆ ಕಂಪನಿ ಯಾವ ಥರ ವರ್ಕ್ ಆಗ್ತಾ ಇದೆ, ಏನೇನಾದರೂ ಬಿಸ್ನೆಸ್ಸು, ಏನೇನು ಪ್ಲ್ಯಾನ್ಸ್ ಇದೆ ಫ್ಯೂಚರ್ನಲ್ಲಿ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಯಾವ ಥರ ಅದರ ಬಿಸ್ನೆಸ್ ಮಾಡೆಲ್ ವರ್ಕ್ ಆಗ್ತಾ ಇದೆ, ಏನೆಲ್ಲ ಪ್ರಾಜೆಕ್ಟ್ಸ್ನ ಅವ್ರು ಇನಿಷಿಯೇಟ್ ಮಾಡಿದ್ರು, ಯಾವ್ಯಾವುದನ್ನು ಡ್ರಾಪ್ ಮಾಡಿದ್ರು, ಕೋರ್ ಹಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅವ್ರದ್ದು ಏನು, ಏನನ್ನು ಸೊಸೈಟಿಗೆ ಸರ್ವ್ ಮಾಡ್ತಾ ಇದ್ದಾರೆ, ಅವ್ರ ಬಿಸ್ನೆಸ್ನ ಕೋರ್ ಹಾರ್ಟ್ ಆಫ್ ದಿ ಬಿಸ್ನೆಸ್ ಏನು ಅನ್ನೋದನ್ನೆಲ್ಲ ಈ ವಿಡಿಯೋನಲ್ಲಿ ಮಾತಾಡ್ತಾ ಹೋಗೋಣ. ಜೊತೆಗೆ ಫಂಡಮೆಂಟಲ್ ಅನಾಲಿಸಿಸ್ನ ಈ ವಿಡಿಯೋನಲ್ಲಿ ಮಾಡ್ತಾ ಹೋಗ್ತೀನಿ. ಈ PB ರೇಷಿಯೋಸ್ ಅವೆಲ್ಲ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ, ಈ ಕಂಪ್ನಿನ ಪರ್ಚೇಸ್ ಅಥವಾ ಸೆಲ್ ಮಾಡಲಾ ಅಥವಾ ಪರ್ಚೇಸ್ ಮಾಡಲಾ, ಬೈಯಿಂಗ್ ಆಪರ್ಚುನಿಟಿ ಇದೆಯಾ, ಒಂದು 610 ರೂಪೀಸಿಂದ ಈಗ 400 ಸಮಥಿಂಗಿಗೆ ಬಂದಿದೆ ಆ ಸ್ಟಾಕ್ನ ಪ್ರೈಸ್ ಎಲ್ಲ, ಇದೆಲ್ಲ ಯಾಕೆ ನಡೀತಾ ಇದೆ, ಈ ವಿಷಯಗಳನ್ನ ಮಾತಾಡ್ತಾ ಹೋಗ್ತೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಸ್ಟಾಕ್ನ ಪರ್ಚೇಸ್ ಮಾಡಿ ಅಥವಾ ಸೆಲ್ ಮಾಡಿ ಅಂತಕ್ಕಂಥ ಯಾವುದೇ ರೀತಿಯಾದ ಐಡಿಯಾನ ಕೊಡ್ತಾ ಇಲ್ಲ. ನೀವು ನನ್ನ ಒಂದು ಅನಾಲಿಸಿಸ್ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಮನಸ್ಸಿಗೆ ಯಾವ ಥರ ಬರುತ್ತೆ, ನಾನು ಹೇಳಿದ ವಿಚಾರಗಳನ್ನ ತಗೊಂಡು ಅದ್ರ ಮೇಲೆ ನೀವು ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ನಿಮ್ಮ ಒಂದು ರಿಸರ್ಚ್ ಮಾಡಿ, ನಿಮಗೆ ಬೇಕಾದರೆ ಆ ಸ್ಟಾಕ್ನಲ್ಲಿ ಪರ್ಚೇಸ್ ಅಥವಾ ಸೆಲ್ನ ಮಾಡ್ತಾ ಹೋಗ್ಬೋದು. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನೋಡಿದ್ರೆ ಸ್ಕ್ರೀನರ್ ವೆಬ್ಸೈಟ್ ಇದೆ. ಸ್ಕ್ರೀನರ್ ವೆಬ್ಸೈಟ್ನಲ್ಲಿ VRL ಲಾಜಿಸ್ಟಿಕ್ಸ್ ಲಿಮಿಟೆಡ್ ಅಂತ ಈ ಕಂಪನಿದು ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀವು ನೋಡಿದ್ರೆ ಮಾರ್ಕೆಟ್ ಕ್ಯಾಪ್ ಮತ್ತು ಕರೆಂಟ್ ಪ್ರೈಸ್, ಬುಕ್ ವ್ಯಾಲ್ಯೂ ಇಲ್ಲೆಲ್ಲ ಏನೇನೋ ಮೆಟ್ರಿಕ್ಸಸ್ ಕೊಟ್ಟಿದ್ದಾರೆ. ಇದಕ್ಕೆ ಹೋಗೋಕ್ಕೂ ಮುಂಚೆ ನಾವು ಇಲ್ಲಿ ಕಂಪ್ನಿನ ಅಬೌಟ್ನ ನೋಡಿದ್ರೆ ನಮಗೆ ಇಲ್ಲಿ ನೀಟಾಗಿ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಇಲ್ಲಿ ರೀಡ್ ಮೋರ್ ಕೊಡ್ತೀನಿ, ಆವಾಗಲೇ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿದ್ರೆ ನೀವು ಕಂಪನಿದ ಅಬೌಟ್ ಕೊಟ್ಟಿದ್ದಾರೆ, ಕೀ ಪಾಯಿಂಟ್ಸ್ ಅದರದ್ದು ಏನೇನಿದೆ, ಅವರು ಯಾವ ಫೀಲ್ಡ್ನಲ್ಲಿ ಅವರು ಲೀಡಿಂಗ್ ಪ್ಲೇಯರ್ ಆಗಿದ್ದಾರೆ, ಜೊತೆಗೆ ಅವ್ರದ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ಥರ ಇದೆ, ಜೊತೆಗೆ ಫ್ಲೀಟ್ ನೆಟ್ವರ್ಕ್ ಮತ್ತು ಅವ್ರ ಕ್ಲೈಂಟ್ಗಳು ಯಾವ ಥರ ಇದ್ದಾರೆ, ಜೊತೆಗೆ ಕೋರ್ ಬಿಸ್ನೆಸ್ ಐಡಿಯಾ ಏನು ಅವ್ರದ್ದು, ಜೊತೆಗೆ ಅವ್ರದ್ದು ಏನಾರ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ ಹೌಸ್ನಲ್ಲಿ ಸ್ಟೋರೇಜ್ ಮಾಡುವಾಗಲ್ಲ, ಅಥವಾ ಅವ್ರದ್ದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟೆಲ್ಲ ಯಾವ ಥರ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಬೇರೆ ಕೇಪೆಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಕೇಪೆಕ್ಸ್ ಅಂದರೆ ಏನು ಅಂತ ನೋಡೋಣ, ಡೆಪ್ಟ್, ಫೋಕಸ್, ಈ ಥರ ತುಂಬ ಇನ್ಫಾರ್ಮೇಷನ್ ಆ ಕಂಪನಿ ಬಗ್ಗೆ ನೀಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನೆಲ್ಲ ನಾನು ಓದಿ ಮೊನ್ನೆಯಿಂದ 2 ಡೇಸಿಂದ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ದೀನಿ. ನಾನು ಇದ್ರ ಬಗ್ಗೆ ಎಲ್ಲ ಓದಿ ನಾನು ಪಾಯಿಂಟ್ಸ್ನ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀವು ನೋಡಿದ್ರೆ ಅಬೌಟ್ ಕಂಪನಿ ಅಂತ ಇದೆ. ಈ ಅಬೌಟ್ ಕಂಪನಿ ಇನ್ಫಾರ್ಮೇಷನ್ಸ್ನಲ್ಲಿ ನಾನು ಅಲ್ಲಿ ಕೊಟ್ಟಿದ್ದಾರಲ್ಲ, ಆ ಕೊಟ್ಟಿರೋದ್ರಲ್ಲೇ ಮೇಯ್ನಾಗಿ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೀ ಪಾಯಿಂಟ್ಸ್ ಆಗಿ ಇಲ್ಲಿ ನಾನು ಇಡ್ತಾ ಹೋಗಿದ್ದೀನಿ. ಜಸ್ಟ್ 11 ಪಾಯಿಂಟ್ಸಲ್ಲಿ ನಾನು ಇಟ್ಟಿದ್ದೀನಿ. ಇದನ್ನು ನೋಡಿದ್ರೆ ನಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಆ ಕಂಪನಿ ಹೇಗೆ ವರ್ಕ್ ಆಗ್ತಿದೆ, ಏನು ಬಿಸ್ನೆಸ್ ಮಾಡೆಲ್ ಅದರದ್ದು ಅಂತ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಕಂಪನಿ ಬಗ್ಗೆ ನಾವು ನೋಡ್ತಾ ಹೋದರೆ, ನಾವು ಈ ರೋಡ್ನಲ್ಲೆಲ್ಲ ಹೋಗುವಾಗ ಬಸ್ಗಳು ಬರ್ತಾ ಹೋಗುತ್ತಾ, ಈ ಯೆಲ್ಲೋ ಕಲರ್ ಬಸ್ ಆಗಿರ್ಬೋದು, ವೈಟ್ ಕಲರ್ ಬಸ್ ಆಗಿರ್ಬೋದು, VRL ಅಂತ ಬರ್ದಿರ್ತಾರೆ, VRL ಟ್ರಾವೆಲ್ಸ್ ಅಂತ ಬರ್ದಿರ್ತಾರೆ, ಅಥವಾ VRL ಮಾತ್ರ ದೊಡ್ಡದಾಗಿ ಬೋಲ್ಡಾಗಿ ಟೆಕ್ಸ್ಟ್ ಹಾಕಿರ್ತಾರೆ. ಅದೇ ಕಂಪ್ನಿನೇ VRL ಇದು ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು. ಲಾಜಿಸ್ಟಿಕ್ಸ್ ಅನ್ನೋದನ್ನು ಏನು ಮೀನ್ ಮಾಡುತ್ತೆ ಅಂತ ಅಂದರೆ, ಈಗ ಒಂದು ವಸ್ತುನ ಇನ್ನೊಂದು ಕಡೆ ತಗೊಂಡು ಹೋಗ್ತಾರೆ ಗೊತ್ತಾ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತೀವಲ್ಲ, ಅದನ್ನೇ ಲಾಜಿಸ್ಟಿಕ್ಸ್ ಅನ್ನೋ ವರ್ಡ್ನ ರೆಫರ್ ಮಾಡ್ತಾ ಹೋಗುತ್ತೆ. ಆ್ಯಕ್ಚುಲಿ VRL ಕಂಪ್ನಿ ಕೂಡ ಅದೇ ಕೆಲಸ ಮಾಡ್ತಕ್ಕಂಥದ್ದು. ನೀಟಾಗಿ ನಾವು ಅನಲೈಸ್ ಮಾಡಿದ್ರೆ ಇಲ್ಲಿ ಮೊದಲಿಗೆ ಕಂಪನಿ ಬಗ್ಗೆ ನಾವು ನೋಡೋದಾದರೆ, ಅದು ಮಾಡ್ತಕ್ಕಂಥ ಕೆಲಸಗಳು ಏನು ಅಂತಂದರೆ ಮೂವಿಂಗ್ ಗೂಡ್ಸ್ ಅಂತ ಇದೆ. ಮೂವಿಂಗ್ ಗೂಡ್ಸ್ ಅಂತಂದರೆ, ಈಗ ಒಂದು ಕಡೆ ನಾನು ಹೇಳ್ದಂಗೆ, ಈಗ ತುಮಕೂರಿಂದ ಒಂದು ವಸ್ತುಗಳನ್ನ ನಾವು ಬಳ್ಳಾರಿಗೆ ಶಿಫ್ಟ್ ಮಾಡೋಕ್ಕಾಗಿರಲಿ, ತುಮಕೂರಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡೋಕ್ಕಾಗಿರಲಿ, ಈ ಥರ ಒಂದು ಗೂಡ್ಸ್ಗಳನ್ನೆಲ್ಲ ಮೂವ್ ಮಾಡೋಕ್ಕಿರ್ತಕ್ಕಂಥ ಒಂದು ಬಸ್ಗಳನ್ನೆಲ್ಲ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಬಸ್ ಸರ್ವಿಸಸ್ನ ಕೊಡ್ತಾಯಿದ್ರು. ಸೊ ಅಂದರೆ ಟ್ರಾವೆಲ್ ಮಾಡೋ ಥರ ಎಲ್ಲ ಫೀಚರ್ಸ್ನ ಕೊಡ್ತಾಯಿದ್ರು. ಜೊತೆಗೆ ಏರ್ ಟ್ರಾವೆಲ್ ಇತ್ತು, ಅಂದರೆ ಫ್ಲೈಟ್ಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಸರ್ವಿಸ್ ಕೂಡ ಇವ್ರು ಮಾಡ್ತಾಯಿದ್ರು. ಜೊತೆಗೆ ವಿಂಡ್ ಪವರ್ ವಿತ್ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ ಅಂತ ಇದೆ, ಅಂದರೆ ವಿಂಡ್ ಪವರ್ ಜನ್ರೇಷನ್, ಈ ಪವರ್ ಜನ್ರೇಷನ್ ಫೀಲ್ಡ್ನಲ್ಲಿ ಕೂಡ ಇವರು ವರ್ಕ್ ಮಾಡ್ತಾಯಿದ್ರು. ಜೊತೆಗೆ ಎಮಿಷನ್ ಸರ್ಟಿಫಿಕೇಷನ್ ಕೂಡ, ಎಮಿಷನ್ ರಿಡಕ್ಷನ್ ಸರ್ಟಿಫಿಕೇಷನ್, ಯಾವುದೇ ರೀತಿಯಾದ ಭೂಮಿಗೆ ಯಾವುದೇ ರೀತಿಯಾದ ಹಾರ್ಮ್ಫುಲ್ಲಾಗಿ ಮಾಡ್ದಂಗೆ ಒಂದು ಒಳ್ಳೆ ರೀತಿಯಾಗಿ ಆ ಸರ್ಟಿಫೈಡ್ ವಿಂಡ್ ಪವರ್ ಜನ್ರೇಷನ್ ಮಾಡ್ತಕ್ಕಂಥ ಒಂದು ಕಂಪನಿ ಆಗಿತ್ತು. ಓಕೆನಾ, ಕಂಪನಿಯಾಗಿತ್ತು. ಫ್ಯೂಚರ್ನ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಎಲ್ಲ ಸರ್ವಿಸ್ನೂ ಇವಾಗ ಅವ್ರು ಕೊಡ್ತಾ ಇಲ್ಲ. ಎಷ್ಟೊಂದು ಸರ್ವಿಸ್ನ ಇವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಇವಾಗ ಯಾವುದನ್ನು ಎಷ್ಟೊಂದು ಸರ್ವಿಸ್ನ ಇವ್ರು ಕೊಡ್ತಾ ಇಲ್ಲ ಸದ್ಯಕ್ಕೆ. ಜಸ್ಟ್ ಫೋಕಸ್ಡ್ ಆಗಿ ಒಂದು ಟೈಪ್ ಆಫ್ ಸರ್ವಿಸ್ ಮಾತ್ರ ಅವ್ರು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಮುಂದೆ ನೋಡ್ತಾ ಹೋಗೋಣ. ಓಕೆನಾ. ಜೊತೆಗೆ ಇಟ್ ಈಸ್ ವೆಲ್ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ಇನ್ ಸರ್ಫೇಸ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇಂಡಸ್ಟ್ರಿ ಲೀಡರ್ ಇನ್ ದ ಪಾರ್ಸೆಲ್ ಟ್ರಾನ್ಸ್ಪೋರ್ಟೇಷನ್ ಸ್ಪೇಸ್. ಇದೊಂದು ಇಂಡಸ್ಟ್ರಿ ಲೀಡರ್ ಆಗಿದೆ. ಈ ಪಾರ್ಸೆಲ್ಸ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗೋಕ್ಕೆ ಒಂದು ಇಂಡಸ್ಟ್ರಿನಲ್ಲೇ ಒಂದು ಲೀಡಿಂಗ್ ಕಂಪನಿಯಾಗಿ ಇದಿದೆ. ಓಕೆನಾ. ಅದರ ಜೊತೆಗೆ ರೆವೆನ್ಯೂ ಬಗ್ಗೆ ನಾವು ನೋಡ್ತಾ ಹೋದರೆ, ಇಲ್ಲಿ ಲೆಸ್ ದ್ಯಾನ್ ಟ್ರಕ್ ಲೋಡಲ್ಲಿ 91% ಆಫ್ ದಿ
ಒಂದು ರೆವೆನ್ಯೂನ ಇವ್ರು ತೊಗೊತಾ ಇದ್ದಾರೆ. ಫುಲ್ ಟ್ರಕ್ ಲೋಡ್ನಲ್ಲಿ 9%. ಈ ಲೆಸ್ ದ್ಯಾನ್ ಟ್ರಕ್ ಲೋಡ್ ಅಂತಂದರೆ ಏನು ಅಂತಂದರೆ, ಈಗ ತುಂಬ ಜನ, ಈಗ ಒಂದು 10 ಜನ ಇದ್ದೀವಿ ಅಂತ ಅಂದ್ಕೊಳ್ಳಿ. ತುಮಕೂರಲ್ಲಿ ಒಬ್ಬ ಲಗೇಜನ್ನು ಶಿಫ್ಟ್ ಮಾಡ್ತಿದ್ದಾನೆ, ಇನ್ನೊಂದು ಕಡೆ ಗುಬ್ಬಿಯಲ್ಲಿ ಒಂದು 10 ಜನ, ಜೊತೆಗೆ ಬೇರೆ ಕಡೆ ಇನ್ನೊಂದು 10 ಜನ, ಈ ಥರ ಎಲ್ಲರ ಲಗೇಜ್ನೂ ತೊಗೊಂಡು ಒಂದು ಡೆಸ್ಟಿನೇಷನ್ ಪ್ಲೇಸಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದನ್ನೇನೆ ಲೆಸ್ ದ್ಯಾನ್ ಟ್ರಕ್ ಲೋಡ್ ಅಂತ ಹೇಳ್ತಾ ಹೋಗ್ತಾರೆ. ಫುಲ್ ಟ್ರಕ್ ಲೋಡ್ ಅಂದರೆ ಒಬ್ಬರದೇನೆ ಎಲ್ಲ ಸಾಮಾನನ್ನು ತುಂಬಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾತ್ರ ಇವರು ಶಿಫ್ಟ್ ಮಾಡ್ತಾ ಹೋಗ್ತಾರೆ. ಮಧ್ಯದಲ್ಲಿ ಯಾವುದೇ ರೀತಿಯ ಸ್ಟಾಪ್ಸ್ ಇರಲ್ಲ. ಓಕೆನಾ? ಈ ಥರದ ಬಿಸ್ನೆಸ್ನಲ್ಲಿ ಬಂದು ಇವರು 9%ನ ಅರ್ನ್ ಮಾಡ್ತಾ ಇದ್ದಾರೆ ಅವರ ರೆವೆನ್ಯೂನಲ್ಲಿ. ಈಗ ಲೆಸ್ ದ್ಯಾನ್ ಟ್ರಕ್ನಲ್ಲಿ ಜಾಸ್ತಿ ಯಾಕೆ ಅರ್ನ್ ಮಾಡ್ತಿದ್ದಾರೆ ಅಂದರೆ, ಇವರು ಶೇರ್ಡ್ ಆಗಿ ಒಂದು ಬಸ್ನ ಶೇರ್ ಮಾಡಿಕೊಂಡು ಎಲ್ಲರ ಲಗೇಜ್ನೂ ಶಿಫ್ಟ್ ಮಾಡುವಾಗ ಜಾಸ್ತಿ ದುಡ್ಡನ್ನ ಅರ್ನ್ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಇದೆಲ್ಲ ನನಗೆ ಯಾಕೆ ಬೇಕು, ನನಗೇನು ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀನಿ ಅಂತಕ್ಕಂಥ ಮೈಂಡ್ಸೆಟ್ಗೆ ಹೋಗ್ಬೇಡಿ. ದಯವಿಟ್ಟು ಒಂದು ಕಂಪನಿ ಬಗ್ಗೆ ನೀಟಾಗಿ ರಿಸರ್ಚ್ ಮಾಡಿ, ಅನಲೈಸ್ ಮಾಡಿ, ಆ ಕಂಪನಿ ಏನು ಬಿಸ್ನೆಸ್ನ ವರ್ಕ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಯಾವ ಥರ ಇರಬೇಕು ಅಂದರೆ, ಕಂಪನಿ ಅನಾಲಿಸಿಸ್ ನಾನು ರಿಯಲ್ ಲೈಫ್ನಲ್ಲಿ ನಮಗೇನೇ ಅದು ಯೂಸ್ಫುಲ್ ಆಗಿರೋ ಥರ ಇರಬೇಕು. ಆವಾಗಲೇ ಫ್ಯೂಚರ್ನಲ್ಲಿ ಅದಕ್ಕೆ ಒಂದು ಡಿಮ್ಯಾಂಡ್ ಇದೆಯಾ ಇಲ್ವಾ ಅಂತಕ್ಕಂಥ ವಿಷಯ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಬಿಸ್ನೆಸ್ ಫ್ಯೂಚರ್ನಲ್ಲಿ ಇಟ್ಟಾಗುತ್ತಾ ಇಲ್ವಾ ಅಂತ ನಾವು ಆರಾಮಾಗಿ ಗೆಸ್ ಮಾಡ್ತಾ ಹೋಗ್ಬೋದು, ನಮಗೆ ಕ್ಲಿಯರಾಗಿ ಒಂದು ಕಂಪನಿ ಮಾಡೆಲ್ ಅರ್ಥ ಆದಾಗ, ಅದರ ಬಿಸ್ನೆಸ್ ಅರ್ಥ ಆದಾಗ. ಓಕೆನಾ? ಈ ವೆಹಿಕಲ್ ಕೆಪಾಸಿಟಿ ಅಂತ ಇದೆ. ಈ ವೆಹಿಕಲ್ ಕೆಪಾಸಿಟಿನಲ್ಲಿ ಏನು ಅಂತ ಅಂದರೆ, ಇವಾಗ 2024ನಲ್ಲಿ 5,994 ಬಸ್ನ ಇವ್ರು ಇಟ್ಕೊಂಡಿದ್ದಾರೆ, ವೆಹಿಕಲ್ಸ್ನ ಇಟ್ಕೊಂಡಿದ್ದಾರೆ. ಅದು ಆಲ್ಮೋಸ್ಟ್ 86,405 ಟನ್ಸ್ ಅಷ್ಟು ವೆಯ್ಟ್ನ ಕ್ಯಾರಿ ಮಾಡೋಷ್ಟು ಕೇಪಬಿಲಿಟಿ ಇರತಕ್ಕಂಥ ಬಸ್. ಓಕೆನಾ? ಇದು ಓವರಾಲ್ ಆಲ್ ಇಂಡಿಯಾನಲ್ಲಿ ಈ ಬಸ್ಗಳನ್ನೆಲ್ಲ ವ್ಯವಸ್ಥೆ ಇವ್ರು ಕೊಡ್ತಾ ಇದ್ದಾರೆ. ಓಕೆನಾ? ಜೊತೆಗೆ ಇವಾಗ ಈ 2022ನಲ್ಲಿ ಅವ್ರದ್ದು ಎಷ್ಟು ಬಸ್ಸಸ್ ಇದ್ವು ಅಂತಂದರೆ 4,800 ವೆಹಿಕಲ್ಸ್ ಇದ್ವು. ಅದು 71,000 ಟನ್ ಅಷ್ಟು ಮಾತ್ರ ಕ್ಯಾರಿ ಮಾಡೋಷ್ಟು ಕೆಪಾಸಿಟಿ ಇತ್ತು. ಬಟ್ ಇವಾಗ ಇನ್ನೂ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಕಂಪನಿ ಒಂದು ಗ್ರೋತ್ ಕಡೆ ಇದೆ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆನಾ? ಬಟ್ ಗ್ರೋತ್ ಆಗ್ತಾ ಇದೆ, ಸಾಲದಲ್ಲೂ ಇದೆಯಾ ಅನ್ನೋದನ್ನ ನೋಡಬೇಕಾಗುತ್ತೆ. ಅದು ಫ್ಯೂಚರಲ್ಲಿ ನಾವು ನೋಡ್ತಾ ಹೋಗೋಣ ಮುಂದಿನ ವೀಡಿಯೋನಲ್ಲಿ. ಓಕೆನಾ? ಇಷ್ಟ ಅರ್ಥ ಆಯಿತು. ನೆಕ್ಸ್ಟ್ ನಾವು ನೆಟ್ವರ್ಕ್ನ ನೋಡಿದ್ರೆ, ಅಂದರೆ ಅವ್ರದ್ದು ಇಂಡಿಯಾ ಫುಲ್ ಯಾವ ಥರ ನೆಟ್ವರ್ಕ್ ಇದೆ, ಎಷ್ಟು ಬ್ರಾಂಚಸ್ ಇದೆ, ಇದರ ಬಗ್ಗೆ ಎಲ್ಲ ನೋಡ್ತಾ ಹೋದರೆ ಟೋಟಲ್ 1,209 ಬ್ರಾಂಚ್ ಇದೆ. 24 ಸ್ಟೇಟ್ಸ್ ಮತ್ತು 5 ಯೂನಿಯನ್ ಟೆರಿಟರೀಸ್ನಲ್ಲಿ ಇವ್ರದ ಒಂದು ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಷ್ಟು ಬ್ರಾಂಚಸ್ ಇವ್ರದ್ದಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ 905 ಬಂದು 2022ನಲ್ಲಿ 905 ಬ್ರಾಂಚಸ್ ಇತ್ತು. ಬಟ್ ಇವಾಗ 1,209 ಆಗಿದೆ. ಅಂದರೆ ಇದನ್ನು ಕೂಡ ಗ್ರೋತ್ನಲ್ಲಿದೆ. ತುಂಬ ಕಡೆ ವೈಡ್ ಆಗಿ ಇವ್ರು ಸ್ಪ್ರೆಡ್ ಮಾಡೋದ್ರಲ್ಲಿ ಇವರು ಫೋಕಸ್ಡ್ ಆಗಿದ್ದಾರೆ ಅನ್ನೋದನ್ನು ಇದು ಮೀನಿಂಗ್ ಕೊಡ್ತಾ ಇದೆ ಈ ಡೇಟಾ. ಜೊತೆಗೆ 50 ಸ್ಟ್ರಾಟಜಿಕಲಿ ಪ್ಲೇಸ್ಡ್ ಹಬ್ಸ್ ಅಂತ ಇದೆ. ಈ ಸ್ಟ್ರಾಟಜಿಕಲಿ ಪ್ಲೇಸ್ಡ್ ಹಬ್ಸ್ ಅಂತ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದರೆ, ಈಗ ಒಂದು ಗೂಡ್ಸ್ ಎಲ್ಲ ಇದಾವಲ್ಲ, ಈಗ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಅದು ಯಾವ ವಸ್ತುಗಳನ್ನೆಲ್ಲ ಶಿಫ್ಟ್ ಮಾಡಬೇಕಲ್ಲ, ಆ ವಸ್ತುಗಳನ್ನೆಲ್ಲ ಒಂದು ಕಡೆ ಅವರು ಗುಡ್ಡೆ ಹಾಕ್ತಾರೆ. ಫಸ್ಟ್ ಆಫ್ ಆಲ್ ಒಂದು ಬೆಂಗಳೂರು. ಓಕೆನಾ? ಈಗ ಬೆಂಗಳೂರು ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಒಂದು ಸೆಂಟರ್ ಆಫ್ ದಿ ಸಿಟಿನ ಅವ್ರು ಚೂಸ್ ಮಾಡ್ತಾರೆ. ಅಲ್ಲಿ ಎಲ್ಲ ವಸ್ತುಗಳನ್ನು ಬರೋ ಥರ ಮಾಡ್ಕೊತಾರೆ. ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಈಗ ಬೆಂಗಳೂರಿಂದ ಬೀದರಿಗೆ ಕಳಿಸೋ ಅಂಥವ್ರು ಇರ್ತಾರೆ, ಅಥವಾ ಬೀದರಿಂದ ತುಮಕೂರಿಗೆ ಕಳಿಸೋ ಅಂಥವ್ರು ಇರ್ತಾರೆ. ಈ ಥರ ಇರ್ತಾರಲ್ಲ. ಸೊ ಸ್ಟ್ರಾಟಜಿಕಲ್ ಹಬ್ಸ್ನ, ಅಂದರೆ ಮಧ್ಯದಲ್ಲಿ ಒಂದು ಹಬ್ಸ್ನ ಬಿಲ್ಡ್ ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾನಲ್ಲಿ. 50 ಹಬ್ಸ್ನ ಇವ್ರು ಬಿಲ್ಡ್ ಮಾಡಿದ್ದಾರೆ. ಆ ಹಬ್ಸ್ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ, ಈಗ ಆ ಗೂಡ್ಸ್ನೆಲ್ಲ ಅಲ್ಲಿ ಅವ್ರು ಸ್ಟೋರ್ ಮಾಡಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅವ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ, ಎಷ್ಟೊಂದು ಟೈಮ್ನ ಸೇವ್ ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದೊಂದು ಈ ಥರದ್ದೊಂದು ಟೆಕ್ನಿಕ್ಸ್ನಲ್ಲಿ ಇವ್ರು ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟ ಅರ್ಥ ಆಯಿತು. ನೆಕ್ಸ್ಟ್ ಅವ್ರದ್ದು ಕ್ಲೈಂಟ್ಸ್ ಕಡೆ ಬಂದರೆ, ಕ್ಲೈಂಟ್ಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಒಂದು ಕಂಪನಿ ಮೇಲೆ ನಾವು ಇಡ್ತಕ್ಕಂಥ ಟ್ರಸ್ಟ್ ಇಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ನಮಗೆ. ಈಗ ಈ ಕಂಪನಿನಲ್ಲಿ 9 lakh ಪ್ಲಸ್ ಕಸ್ಟಮರ್ಸ್ ಇದ್ದಾರೆ ಇವರಿಗೆ. ಓಕೆನಾ? ಅದರಲ್ಲಿ ಬಂದು 1% ಆಫ್ ದಿ ಪ್ರಾಫಿಟ್ ಬಂದುಬಿಟ್ಟು ನೀಟಾಗಿ ನಾವು ಓದ್ತಾ ಹೋದರೆ, ಲಾರ್ಜೆಸ್ಟ್ ಆ್ಯಂಡ್ ಟಾಪ್ 10 ಕಸ್ಟಮರ್ಸ್ ಕಾಂಟ್ರಿಬ್ಯೂಟ್ 1%. ಅಂದರೆ ಟಾಪ್ 10 ಕಸ್ಟಮರ್ಸ್ ಇದ್ದಾರಲ್ಲ, ಅವ್ರು ಜಸ್ಟ್ 1% ಮಾತ್ರ ಪ್ರಾಫಿಟ್ನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ 3% ಆಫ್ ದಿ ರೆವೆನ್ಯೂಸು ಇದೆಯಲ್ಲ, ಈ ರೆವೆನ್ಯೂ ಇದೆಯಲ್ಲ, ಈ ರೆವೆನ್ಯೂನಲ್ಲಿ 3% ಮಾತ್ರ ಆ ಟಾಪ್ 10 ಕಸ್ಟಮರ್ಸು ಕೊಡ್ತಾ ಇದ್ದಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಹೆಂಗಂತಂದರೆ, ಈಗ ಆ ಕಂಪನಿ ಟಾಪ್ ಆಗಿ ಇರ್ತಾರೆ ಗೊತ್ತಾ, ಜಾಸ್ತಿ ಬಿಸ್ನೆಸ್ನ ಕೊಡ್ತಾರೆ ಗೊತ್ತಾ, ಅವ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ. ಯಾರೋ ಇಬ್ಬರು 10 ಜನದ ಮೇಲೆ ಕಂಪನಿ ಡಿಪೆಂಡ್ ಆಗಿಲ್ಲ. ಓಕೆನಾ? ಜಾಸ್ತಿ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಅವ್ರ ಮೇಲೇ ಕಂಪನಿ ಡಿಪೆಂಡ್ ಆಗಿದೆ. ಓಕೆನಾ? ಬರೀ ಯಾರೋ ಒಂದು 10 ಜನದ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ. 10 ಜನ ಕೈ ಕೊಟ್ಟರೆ ಈ ಕಂಪನಿ ಲಾಸ್ ಆಗುತ್ತೆ ಅಂತಕ್ಕಂಥ ಯಾವುದೇ ರೀತಿಯಾದ ಪ್ರೂಫ್ ಇಲ್ಲ. ಯಾಕಂತಂದರೆ ಸ್ಮಾಲ್ ಆ್ಯಂಡ್ ಮಿಡ್ ಆ ಲೆವೆಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಅವ್ರ ಮೇಲೇ ಕಂಪನಿ ಡಿಪೆಂಡ್ ಆಗಿದೆ ಅನ್ನೋದನ್ನು ಇದು ನೀಟಾಗಿ ತೋರಿಸ್ಕೊಡ್ತಾ ಇದೆ. ಇಷ್ಟ ಅರ್ಥ ಆಯಿತು. ಜೊತೆಗೆ ಈಗ ಈ ಕಂಪನಿ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಅಂದರೆ, ನೋ ಲಾಂಗರ್ ಬಿಸ್ನೆಸಸ್. ಸದ್ಯಕ್ಕೆ
ಯಾವ್ಯಾವುದು ಬಿಸ್ನೆಸ್ಸು ಈ ಕಂಪನಿ ಇವಾಗ ಕ್ಲೋಸ್ ಮಾಡಿದೆ ಅನ್ನೋದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ಸೋಲ್ಡ್ ಬಸ್ ಆಪರೇಷನ್ಸ್ ಅಂದರೆ ಬಸ್ ಪ್ಯಾಸೆಂಜರ್ಸ್ಗಳೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋ ಕೆಲಸನ ಮಾಡ್ತಿದ್ರಲ್ಲ ಇವರು, ಆ ಒಂದು ಬಿಸ್ನೆಸ್ನ ಇವ್ರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಎಕ್ಸಿಸ್ಟಿಂಗ್ ವಿಂಡ್ ಮಿಲ್ಸ್ನೆಲ್ಲ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ. ಜೊತೆಗೆ ಏರ್ ಟ್ರಾನ್ಸ್ಪೋರ್ಟೇಷನ್, ಏರೋಪ್ಲೇನಲ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ ಇತ್ತು ಅಂತ ಅದನ್ನು ಕ್ಲೋಸ್ ಮಾಡಾಕಿದ್ದಾರೆ ಬಿಸ್ನೆಸ್ನ. ಯಾಕಂತಂದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಫಸ್ಟ್ ಆಫ್ ಆಲ್. ಯಾಕಂತಂದರೆ ಒಂದು ಬಿಸ್ನೆಸ್ ಕಡೆ ಮಾತ್ರ ಫೋಕಸ್ ಮಾಡಿ ಅದರಲ್ಲಿ ಗ್ರೋ ಆಗೋಣ ಅಂತಕ್ಕಂಥ ಒಂದು ಮೈಂಡ್ಸೆಟ್ಟಿಗೆ VRL ಲಾಜಿಸ್ಟಿಕ್ಸ್ ಕಂಪನಿ ಬಂದಿದೆ. ಸೊ ಇವ್ರು ಫೋಕಸ್ ಮಾಡ್ತಿರೋದಲ್ಲ ಗೂಡ್ಸ್ನ ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸನ ಮಾತ್ರ ಆಲ್ ಓವರ್ ಇಂಡಿಯಾನಲ್ಲಿ ಲಾಸ್ಟ್ 2 ಇಯರ್ಸಿಂದ ತುಂಬ ಫೋಕಸ್ ಮಾಡಿ ಇವರು ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಅ ಹಾರ್ಟ್ ಆಫ್ ದಿ ಕಂಪನಿ, ಓಕೆನಾ. ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಮಾತ್ರನೇ ಈ ಕಂಪನಿ ನಿಂತಿರ್ತಕ್ಕಂಥದ್ದು. ಸೊ ಇದನ್ನು ನೀಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಜೊತೆಗೆ ಇನ್ಹೌಸ್ ಮೇಂಟೆನೆನ್ಸ್ ಅಂತಂದರೆ, ಹಂಗಂದರೆ ಇನ್ಹೌಸ್ ಮೇಂಟೆನೆನ್ಸ್ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಈಗ ಕಂಪನಿ ಏನಾರ ಬಸ್ಸಸ್ ಮೇಲೇ ಅಲ್ವಾ ಡಿಪೆಂಡ್ ಆಗಿರ್ತಕ್ಕಂಥ. ಆ ಬಸ್ ಏನಾರು ರಿಪೇರ್ ಆಯಿತು ಅಂತ ಅಂದ್ಕೊಳ್ಳಿ, ಅದು ಯಾವುದೋ ಒಂದು ಕಂಪನಿ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಬೇರೆ ಕಂಪನಿ ಬಂದು ಇದನ್ನೆಲ್ಲ ಸರಿ ಮಾಡಿಕೊಡುತ್ತೆ ಅನ್ನೋ ಥರ ಇಲ್ಲ. ಈಗ ಟೈರಿಗೆ ಬೇರೆ ಕಂಪ್ನಿ ಜೊತೆ ಟೈ ಅಪ್ ಆಗಿದ್ದಾರೆ ಅಂದರೆ ಇವರೇನೇ ಒಂದು ವೇರ್ ಹೌಸ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಬಸ್ ಏನಾದರೂ ಆದರೆ ಇವರೇನೇನೇ ರಿಪೇರ್ಸ್ ಎಲ್ಲ ಮಾಡ್ತಾ ಹೋಗ್ತಾರೆ ಈಸಿಯಾಗಿ, ಅರ್ಥ ಆಯ್ತಾ. ಸೊ ಅವರು ಜಾಸ್ತಿ ದುಡ್ಡನ್ನ ಅದಕ್ಕೆ ಖರ್ಚು ಮಾಡ್ತಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ. ಇವರಾಗೇ ಒಂದು ಬಿಲ್ಡ್ ಮಾಡ್ಕೊಂಡಿದ್ದಾರೆ ವೇರ್ ಹೌಸ್ನ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟ ಅರ್ಥ ಆಯಿತು. ಕೇಪೆಕ್ಸ್ ಅಂತ ಇದೆ. ಕೇಪೆಕ್ಸ್ ಅಂತಕ್ಕಂಥದ್ದು ಏನನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. 290 crore 2024ನಲ್ಲಿ ಈ ನ್ಯೂ ಬ್ರಾಂಚಸ್ನ ಕ್ರಿಯೇಟ್ ಮಾಡೋದು ಅಂತ ನಾವು ನೋಡಿದ್ವಲ್ಲ, 1200 ಸಮಥಿಂಗ್ ಬ್ರಾಂಚಸ್ನ, ಅದಕ್ಕೆ 290 crore ಇವರು ಸ್ಪೆಂಡ್ ಮಾಡಿದ್ದಾರೆ. ಕೇಪೆಕ್ಸ್ ಅನ್ನೋದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಸೊ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಕಂಪನಿದು ಚೆನ್ನಾಗಿದೆ ಅಂದರೆ ಫ್ಲೋ ಆಫ್ ಕ್ಯಾಶ್, ಈ ಕ್ಯಾಶ್ ಬಂದು ಹೊರಗಡೆ ಹೋಗ್ತಾ ಇರೋದು ಬರ್ತಾ ಇರೋದು ಫ್ಲೋ ಚೆನ್ನಾಗಿದೆ. ಅಂದರೆ ಈ ಬರ್ತಕ್ಕಂಥ ದುಡ್ಡನ್ನ ಇವರು ಇಟ್ಕೊತಾ ಇಲ್ಲ, ಬೇರೆ ಬೇರೆ ಕಡೆ ಈ ನೆಟ್ವರ್ಕ್ನ ಬಿಲ್ಡ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಸೆಟಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಿಸ್ನೆಸ್ನ ವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದನ್ನು ಇದು ಸ್ಟ್ರಾಂಗ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ. 290 crore rupeesನ ಇವರು ಯೂಸ್ ಮಾಡಿದ್ದಾರೆ 2024ನಲ್ಲಿ. ಸೊ ಈ ಕಂಪನಿನ ಬಜೆಟ್ ಎಷ್ಟು ಅಂದರೆ, ಕಂಪನಿ ಮಾರ್ಕೆಟ್ ಕ್ಯಾಪ್ ಎಷ್ಟು ಹೇಳಿ 4000 crores ಅಷ್ಟು. ಇದರಲ್ಲಿ ಬಂದು 290 crore ಅಂತಕ್ಕಂಥದ್ದು ಆಲ್ಮೋಸ್ಟ್ ಒಂದು 10% ತನಕನೇ ಬಂದು ಅಷ್ಟು ದುಡ್ಡನ್ನ ಇವರು ಹಾಕಿ ಬಿಲ್ಡ್ ಮಾಡ್ತಿದ್ದಾರೆ. ಅಂದರೆ ಆಲ್ಮೋಸ್ಟ್ ಒಂದು ಪಾಸಿಟಿವ್ ಕಡೆ ಹೋಗ್ತಿದ್ದಾರೆ ಕಂಪನಿಯವರು ಅನ್ನೋದನ್ನೇ ನೆನ್ಪಿಟ್ಕೊಳ್ಳಿ. ಡೆಪ್ಟ್ನ ಬಂದು ನೋಡಿದ್ರೆ 120 ಕೋಟಿ ಇವರು ಡೆಪ್ಟ್ ಮಾಡಿದ್ದಾರೆ. ಈ ಯಾವಾಗ ಅಂದರೆ 2022ನಲ್ಲಿ ಅದು 262 crores ಬಂದು 2024ನಲ್ಲಿ ಡೆಪ್ಟ್ ಮಾಡಿದ್ದಾರೆ, ಸಾಲ ಮಾಡಿದ್ದಾರೆ. ಯಾಕೆ ಅಂತಂದರೆ 2 ಇಯರ್ಸ್ನಲ್ಲಿ ಇವರು ಹೊಸ ಬ್ರಾಂಚಸ್ನೆಲ್ಲ ಓಪನ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಇವರು ಸಾಲ ಮಾಡಿದ್ದಾರೆ. ಇಷ್ಟು ಬಂದು ಕಂಪನಿನ ಅನಾಲಿಸಿಸ್ ಆಯಿತು. ಇಷ್ಟು ಅರ್ಥ ಆಯಿತು ಕಂಪನಿದು ಕೋರ್ ಆಫ್ ದಿ ಬಿಸ್ನೆಸ್ ಏನು, ಯಾವ ಥರ ವರ್ಕ್ ಆಗ್ತಾ ಇದೆ, ಅವ್ರದ್ದು ಇನ್ಕಮ್ ಎಕ್ಸ್ಪೆಂಡಿಚರ್ ಯಾವ ಥರ ಮಾಡ್ತಾ ಇದ್ದಾರೆ, ಎಷ್ಟು ಬಸ್ಸಸ್ ಇದ್ದಾವೆ, ಇದೆಲ್ಲ ನೀಟಾಗಿ ಅರ್ಥ ಹೋಯಿತು. ಈಗ ನಾವು ಟೆಕ್ನಿಕಲ್ ಆಗಿ ಇರ್ತಕ್ಕಂಥ ಟರ್ಮಿನಾಲಜಿಸ್ನ ನಾವು ನೋಡ್ತಾ ಹೋಗೋಣ. ಕಂಪನಿ ಒಂದು ಪರ್ಚೇಸ್ ಮಾಡೋಕ್ಕೆ ನನಗಿದೆಲ್ಲ ಬೇಕಾಗಿಲ್ಲ, ಕಂಪನಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನನಗೆ ಯಾಕೆ ಬೇಕು, ನನಗೇನು ಆ ಸ್ಟಾಕ್ನ ತಗೊಳ್ಳೇ ಬೇಡವಾ, ಅದನ್ನು ನನಗೆ ಡೈರೆಕ್ಟಾಗಿ ಹೇಳ್ತಾ ಹೋಗು ಅನ್ನೋರಿಗೆ ಇವಾಗ ಬರ್ತಾ ಹೋಗೋಣ. ಇದರಲ್ಲಿ ನಾನು ಈ ಸ್ಕ್ರೀನ್ ವೆಬ್ಸೈಟ್ನಲ್ಲೇ ತುಂಬ ಮೆಟ್ರಿಕ್ಸ್ ಕೊಡ್ತಾ ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಹೋದರೆ ಮಾರ್ಕೆಟ್ ಕ್ಯಾಪ್ ಅಂತ ಇದೆ, ಪಿ ರೇಷ್ಯೂಸ್, PB ರೇಷ್ಯೂಸ್, ಈ ಥರ ತುಂಬ ಇನ್ಫಾರ್ಮೇಷನ್ಸ್ ಇದೆ. ಇದರಲ್ಲಿ ಇದನ್ನು ಇಟ್ಕೊಂಡು ನಾವು ಆರಾಮಾಗಿ ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ನ ಇಟ್ಕೊಂಡು ಹೇಳ್ತಾ ಹೋಗ್ಬಿಡ್ಬೋದು. ಆ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆಯಾ ಅನ್ನೋದನ್ನು ನೀಟಾಗಿ ಹೇಳ್ತಾ ಹೋಗ್ಬೋದು. ಪರ್ಚೇಸ್ ಮಾಡೋಕ್ಕೆ ಯೋಗ್ಯವಾಗಿದೆಯಾ ಈ ಟೈಮ್ನಲ್ಲಿ ಅನ್ನೋದನ್ನು ಕೂಡ ನೀಟಾಗಿ ನಾವು ಇಲ್ಲಿ ಮಾತಾಡ್ತಾ ಹೋಗ್ಬೋದು. ಆ ವಿಷಯಕ್ಕೆ ಬಂದರೆ ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿರೋದು ಈ ಕರೆಂಟ್ ಪ್ರೈಸ್ನ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ನಲ್ಲೇ ನಾವು ನೋಡಬಾರ್ದು. ನಾವು ಫಸ್ಟ್ ನೋಡಬೇಕಾಗಿರೋದು ಏನು ಅಂತಂದರೆ PE ರೇಷ್ಯೂಸ್, PB ರೇಷ್ಯೂಸ್ನ ನಾವು ನೋಡ್ತಾ ಹೋಗಬೇಕು. PE ರೇಷ್ಯೂಸ್, PB ರೇಷ್ಯೂಸ್ ನೋಡೋಕ್ಕೂ ಮುಂಚೆ ಈ EPS ವ್ಯಾಲ್ಯೂಸ್ ಮೇಲೆ PE ರೇಷ್ಯೂ ಡಿಪೆಂಡ್ ಆಗಿರುತ್ತೆ. EPS ವ್ಯಾಲ್ಯೂ ಅಂತಂದರೆ ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳ್ತಾರೆ. ಒಂದು ಶೇರ್ ನಾನು ತೊಗೊತೀನಿ ಅಂದರೆ ನನಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ಈ ಕ್ವಾರ್ಟರ್ಲಿ ರಿಸಲ್ಟ್ ಬೇಸಿಸ್ ಮೇಲೆ ಇದು ಹೇಳ್ತಾ ಹೋಗ್ತಾರೆ. ಈ ಅರ್ನಿಂಗ್ಸ್ ಪರ್ ಶೇರ್ ಈ ಕಂಪನಿದು ಎಷ್ಟಿದೆ ಅಂದರೆ 14 rupees ಇದೆ. 14 rupees ಅಂತಂದರೆ ಈಗ ನೀನು ಈ ಸ್ಟಾಕ್ನ ತಗೊಂಡ್ರೆ ನಿನಗೊಂದು ಕ್ವಾರ್ಟರ್ಲಿನಲ್ಲಿ ಒಂದು 14 ರೂಪಾಯಿ ನಿನಗೆ ಅರ್ನ್ ಮಾಡಿಕೊಡುತ್ತೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇದರ ಬೇಸಿಸ್ ಮೇಲೆ ನಾವು ಈ ಕರೆಂಟ್ ಪ್ರೈಸ್ ನೋಡಿದ್ರೆ 471 ರೂಪಾಯಿ ಇದೆ. ಬಟ್ ನನಗೆ ಸಿಗ್ತಕ್ಕಂಥ ದುಡ್ಡು ಬಂದು 14.9 ರೂಪಾಯಿ ಅಂದರೆ 15 ರೂಪಾಯಿ ಸಿಗುತ್ತೆ. 15 ರೂಪಾಯಿ ಲಾಭಕ್ಕೋಸ್ಕರ ನಾನು 471 ರೂಪಾಯಿ ಕೊಟ್ಟು ತಗೋಬೇಕಾ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಇದನ್ನು ಹೇಳ್ತಕ್ಕಂಥದ್ದೇ ಯಾವುದು ಅಂದರೆ ಸ್ಟಾಕ್ PE ರೇಷ್ಯೂ ಬಂದು 31.6 ಇದೆ. ಅಂದರೆ ನಿನಗೆ ಸಿಗ್ತಕ್ಕಂಥದ್ದು 15 ರೂಪಾಯಿ, ಬಟ್ ನೀನು ಎಷ್ಟು ಪಟ್ಟು ಜಾಸ್ತಿ ಕೊಟ್ಟು ಇವಾಗ ನೀನು ಸ್ಟಾಕ್ನ ತಗೊತಿದ್ಯಾ ಅಂದರೆ 31.6%, ಅಂದರೆ 32 ಪಟ್ಟು ಜಾಸ್ತಿ ದುಡ್ಡನ್ನ ಕೊಟ್ಟು ನೀನು ತೊಗೊತಾ ಇದೆಯಾ ಆ ಸ್ಟಾಕ್ನ ಅನ್ನೋದನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸ್ಟಾಕ್ PE ರೇಷ್ಯೂ ಆಲ್ಮೋಸ್ಟ್ ಜಾಸ್ತಿನೇ ಇದೆ ನಾವು ಇಲ್ಲಿ ನೋಡ್ತಾ ಹೋದರೆ. ಯಾಕೆ ಅಂತಂದರೆ ನಾವಿಲ್ಲಿ ಇದ್ರ ಪೀರ್ ಕಂಪ್ಯಾರಿಸನ್ ಮಾಡಿದಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ.
ಇಲ್ಲಿ ಪೀರ್ಸ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ. ಇದರಲ್ಲಿ ನೀವು ಬರ್ತಾ ಹೋದರೆ ಈ ರೇಷಿಯೋಸ್ನ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ VRL ಲಾಜಿಸ್ಟಿಕ್ಸ್ ಇದೆ, ಇದು ಹೈಲೈಟ್ ಆಗಿದೆ ನೋಡಿ. 31.64 ಅಷ್ಟು ಪಟ್ಟು ಜಾಸ್ತಿ ಕೊಟ್ಟು ನೀವು ತೊಗೊತಿದ್ದೀರಾ ಅನ್ನೋದನ್ನು VRL ಲಾಜಿಸ್ಟಿಕ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಕಂಟೈನರ್ ಕಾರ್ಪ್ ಅಂತ ಇದೆ, ಇದರದ್ದು ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ 41,000 ಕೋಟಿ. ಬಟ್ ಅದರದ್ದು ಕೂಡ PE ರೇಷಿಯೋಸ್ ಇದರದಷ್ಟೇ ಇದೆ. ಜೊತೆಗೆ ಮಿಕ್ಕಿದ್ದು ಇದು ನೋಡಿ PE ರೇಷಿಯೋಸ್ ತುಂಬಾ ಇದೆ. ಅದಕ್ಕಿಂತ ಈಗ VRL ಲಾಜಿಸ್ಟಿಕ್ಕಿಂತ ಕಮ್ಮಿ PE ರೇಷಿಯೋಸ್ ಇರ್ತಕ್ಕಂಥದ್ದು ಟ್ರಾನ್ಸ್ಕಾರ್ಪ್ ಅಂತ ಒಂದಿದೆ, ಇವೆರಡಿದೆ. ಸೊ ಇವೆರಡೂ ಬಂದು ಒಂದು ಸ್ವಲ್ಪ ಚಿಕ್ಕ ಕಂಪ್ನೀಸ್ ಅದಕ್ಕೆ ಹೋಲಿಸ್ಕೊಂಡ್ರೆ, ಅದಕ್ಕಿಂತ ಮಾರ್ಕೆಟ್ ಕ್ಯಾಪ್ ತುಂಬ ಕಡಿಮೆನೇ ಇದೆ. ಬಟ್ ಇದನ್ನು ನೋಡಿಕೊಂಡ್ರೆ ಆಲ್ಮೋಸ್ಟ್ ಒಂದು ಲೆವೆಲಲ್ಲೇ ಇದೆ, ತುಂಬ ಏನು ಜಾಸ್ತಿ PE ರೇಷಿಯೋಸ್ ಏನು ತುಂಬ ಜಾಸ್ತಿ ಆಗಿಲ್ಲ. ಯಾಕಂದರೆ 497 ಪಟ್ಟು ಜಾಸ್ತಿ ಕೊಟ್ಟು ತೊಗೊಳಕ್ಕೂ ರೆಡಿ ಇದ್ದಾರೆ ಇಲ್ಲಿ. ಅಂಥದ್ರಲ್ಲಿ ಇದು ನನ್ನ ಪ್ರಕಾರ ನೋಡಿದ್ರೆ ನನಗೆ ಇದು ಜಾಸ್ತಿನೇ. ಯಾಕಂತಂದರೆ 31 ಪಟ್ಟು ಕೊಟ್ಟು ನಾವು ಜಾಸ್ತಿ ತೊಗೊತಿದ್ದೀವಿ ಅಂದರೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಓಕೆನಾ, PE ರೇಷಿಯೋ. ನೆಕ್ಸ್ಟ್ ನೋಡಬೇಕಾಗಿರೋ ವಿಷಯ ಏನು ಅಂತಂದರೆ PB ರೇಷಿಯೋನ ನೋಡ್ತೋಗೋಣ. PB ರೇಷಿಯೋಗೆ ಹೋಗೋಕ್ಕೂ ಮುಂಚೆ ಬುಕ್ ವ್ಯಾಲ್ಯೂನ ನೋಡಬೇಕಾಗುತ್ತೆ. ಬುಕ್ ವ್ಯಾಲ್ಯೂ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇವತ್ತೇ ಈ ಕಂಪನಿನ ಫುಲ್ಲಾಗಿ ಲಿಕ್ವಿಫೈ ಮಾಡಿ, ಅಂದರೆ ಕಂಪನಿದು ಎಲ್ಲ ಅಸೆಟ್ನೂ ಮಾರಿ ಕಂಪ್ಲೀಟ್ ಕ್ಯಾಶ್ ಆಗಿ ನಾನು ಕೈಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬ ಶೇರ್ ಹೋಲ್ಡರ್ಗೂ ನಾನು ದುಡ್ಡು ಕೊಟ್ಟರೆ ಎಷ್ಟು ದುಡ್ಡನ್ನ ನಾನು ಕೊಡ್ಬೋದು ಅನ್ನೋದನ್ನು ಈ ಬುಕ್ ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. 114 ರೂಪಾಯಿ ನಮಗೆ ಬರ್ತಾ ಹೋಗುತ್ತೆ. 114 ರೂಪಾಯಿ ಕಂಪನಿ ಎಲ್ಲನೂ ಮಾರಿ ಕೊಟ್ಟರು ನಿನ್ನ ಶೇರ್ ಸಿಗ್ತಕ್ಕಂಥದ್ದು 114 ರೂಪಾಯಿ ಅಷ್ಟೇ. ಬಟ್ ನೀನು 471 ರೂಪಾಯಿ ಕೊಟ್ಟು ತಗೊಳ್ಳೋಕ್ಕೆ ರೆಡಿ ಇದೆಯಾ ಅನ್ನೋದನ್ನು ಏನು ಹೇಳ್ತಾ ಹೋಗುತ್ತೆ ಅಂತಂದರೆ PB ರೇಷಿಯೋ ಹೇಳ್ತಾ ಹೋಗುತ್ತೆ. PB ರೇಷಿಯೋ ಏನು ಹೇಳುತ್ತೆ ಅಂತಂದರೆ ನಿನಗೆ ಎಲ್ಲ ಕಂಪ್ನಿನ ಮಾರ್ಕ್ಸ್ ಕೊಟ್ಟರೆ ನೀನು ಕೊಡ್ತಕ್ಕಂಥ ದುಡ್ಡು 114 ರೂಪಾಯಿ. ಬಟ್ ನೀನು ಎಷ್ಟು ದುಡ್ಡು ಕೊಟ್ಟು ತೊಗೊತಿದೀಯಾ, 471 ರೂಪಾಯಿ ಕೊಟ್ಟು ತೊಗೊತಿದೀಯ. ಹಂಗಂದ್ರೆ ಎಷ್ಟು ಪಟ್ಟು ನೀನು ಜಾಸ್ತಿ ಕೊಟ್ಟು ತೊಗೊತಿದೀಯಾ ಅನ್ನೋದನ್ನು PB ರೇಷಿಯೋ ಹೇಳ್ತಾ ಹೋಗುತ್ತೆ. PB ರೇಷಿಯೋ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೀವು ನೋಡ್ತಾ ಹೋದರೆ PB ರೇಷಿಯೋ ಕರೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ EPS ಮಾಡಿದ್ರೆ ನಮಗೆ PE ರೇಷಿಯೋ ಸಿಗುತ್ತೆ. PB ರೇಷಿಯೋ ನೋಡಿದ್ರೆ ಕರೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ಮಾಡಿದ್ರೆ ನಮಗೆ 4.313% ಇದೆ. ಅಂದರೆ 4.25 ಪಟ್ಟು ನೀನು ಜಾಸ್ತಿ ದುಡ್ಡು ಕೊಟ್ಟು ತೊಗೊತಿದೀಯಾ, ಯೋಚನೆ ಮಾಡು ಅನ್ನೋದನ್ನು PB ರೇಷಿಯೋ ಹೇಳುತ್ತೆ. ಅರ್ಥ ಆಯ್ತಾ? ಈಗ ಪೀರ್ಸ್ ಜೊತೆ ಕಂಪ್ಯಾರಿಸನ್ ಮಾಡಿ ನೋಡೋಣ. ಇದೇ ರೀತಿಯಾದ ಕಂಪನೀಸು ಎಷ್ಟು PBಗೆ ಸಿಗ್ತಾ ಇದೆ ಅನ್ನೋದನ್ನು. ಇಲ್ಲಿ ಕೊನೆಗೆ ನೋಡಿದ್ರೆ ಇಲ್ಲಿ PB ಇದೆ ನೋಡಿ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂತ ಇದೆ. ಇದರದ್ದು ನೋಡಿದ್ರೆ 4.14 ಅಂದರೆ 4.25 ಪಟ್ಟು ಜಾಸ್ತಿ ಕೊಟ್ಟು ನೀನು ತೊಗೊತಿದೀಯಾ. ಬಟ್ ನಿನಗೆ ಎಲ್ಲ ಕಂಪ್ನಿ ಅಸೆಟ್ ಮಾರ್ಕೊಟ್ರೆ ತುಂಬ ಕಡಿಮೆ ಸಿಗುತ್ತೆ ಅನ್ನೋದನ್ನು ಇದು ಹೇಳ್ತಾ ಹೋದರೆ, ಇಲ್ಲಿ ನೋಡಿದ್ರೆ 3 ಇದೆ, 2 ಇದೆ, 3 ಇದೆ. ಸೊ ಮಿಕ್ಕಿದ್ದೆಲ್ಲ ಓಕೆನೇ, ಜಾಸ್ತಿ PB ರೇಷಿಯೋಗೆ ಇದು ಸೇಲ್ ಆಗ್ತಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ PB ರೇಷಿಯೋ ಕೂಡ ತುಂಬ ಹೈ ಇದೆ, PE ರೇಷಿಯೋನೂ ಹೈ ಇದೆ, PB ರೇಷಿಯೋನೂ ಹೈ ಇದೆ. ಯಾಕೆ ಈ ಕಂಪ್ನಿದು ಸ್ಟಾಕ್ಸ್ ಬೀಳ್ತಾ ಇದೆ ಅನ್ನೋದಕ್ಕೂ ಇದೇ ಮೇನ್ ರೀಸನ್ ಆಗಿರುತ್ತೆ. ಯಾಕಂದರೆ PE ರೇಷಿಯೋ PB ರೇಷಿಯೋ ಎರಡೂ ಹೈ ಆಗಿದೆ. ನಾವು ತೊಗೊಳ್ತಿದ್ದೀವಲ್ಲ ಆ ಪ್ರೈಸ್ ಬಂದು ಹೈಲಿ ಓವರ್ ವ್ಯಾಲಿಡ್ ಆಗಿದೆ ಅನ್ನೋದನ್ನೇ ಇದು ರೆಪ್ರೆಸೆಂಟ್ ಮಾಡ್ತಾಯಿದೆ. ಮೇ ಬಿ ಅದಕ್ಕೋಸ್ಕರನೇ ಕಂಪ್ನಿನ ಪ್ರೈಸ್ ಕೂಡ ಡೌನ್ ಆಗ್ತಾ ಇರ್ಬೋದು. ಇಷ್ಟ ಅರ್ಥ ಆಯಿತು. ಈಗ ಕಂಪ್ನಿನ ROE ಮತ್ತು ROCEನ ನೋಡ್ತಾ ಹೋಗೋಣ. ROE ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ರಿಟರ್ನ್ ಆನ್ ಈಕ್ವಿಟಿ ಅಂತ ಹೇಳ್ತಾರೆ. ಈಕ್ವಿಟಿ ರಿಟರ್ನ್ಸ್ ಅಂದರೆ ಈಗ ನಾನು ದುಡ್ಡು ಹಾಕ್ತಾ ಇದ್ದೀನಿ ಅನ್ನೋದಂದರೆ ನನಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದನ್ನು ROE ಪರ್ಸೆಂಟೇಜ್ ಹೇಳ್ತಾ ಹೋಗುತ್ತೆ. ROCE ಏನು ಹೇಳುತ್ತೆ ಅಂದರೆ, ಬಟ್ ROEನಲ್ಲಿ ಇಂಟ್ರೆಸ್ಟ್ ಪೇ ಮಾಡ್ತಾರೆ ಗೊತ್ತಾ, ಸಾಲ ತೊಗೊಂಡಿರ್ತಾರಲ್ಲ ಅವರಿಗೂ ಕೂಡ ಇಂಟ್ರೆಸ್ಟ್ ಪೇ ಮಾಡ್ತಾರಲ್ಲ, ಅದನ್ನು ಇನ್ಕ್ಲೂಡ್ ಮಾಡಿ ಹೇಳ್ತಕ್ಕಂಥದ್ದು ROE. ಬಟ್ ROCE ಸಾಲನ ಇನ್ಕ್ಲೂಡ್ ಮಾಡ್ಕೊಳ್ದಲೆ ಅಥವಾ ಯಾರದೇ ರೀತಿಯಾದ ಡೆಪ್ಟ್ನ ಮೈನಸ್ ಮಾಡ್ದಲೆ, ಬಡ್ಡಿ ಕಟ್ಟೋದನ್ನು ಮೈನಸ್ ಮಾಡ್ದಲೆ ಬರೀ ಪ್ರಾಫಿಟ್ನ ಮಾತ್ರ ಇಟ್ಕೊಂಡು ಮಾತಾಡೋದು ROCE. ಸೊ ROE ROCE ಎರಡನ್ನೂ ಪಕ್ಕದಲ್ಲಿ ಇಟ್ಕೊಂಡು ನೋಡಿದ್ರೆ ROE ROCE ಎರಡನ್ನೂ ಸೇಮ್ ವ್ಯಾಲ್ಯೂ, ಸೇಮ್ ಪರ್ಸೆಂಟೇಜ್ ಇದ್ದರೆ ನಮಗೆ ಒಂದು ಒಳ್ಳೆ ಕಂಡೀಷನ್ ಇದೆ ಆ ಕಂಪ್ನಿ ಅಂತ ಮೀನಿಂಗ್ ಕೊಡ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರು ROE ಬಂದು ಜಾಸ್ತಿ ಇದ್ದು ROCE ಕಡಿಮೆ ಇದ್ದರೆ ಆ ಕಂಪ್ನಿ ತುಂಬ ಡೆಪ್ನಲ್ಲಿದೆ, ಅದ್ರ ಬಂದುಬಿಟ್ಟು ತಗೊಳ್ತಕ್ಕಂಥದ್ದು ಒಳ್ಳೇದಲ್ಲ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತದೆ. ಈ ಕಂಪ್ನಿನಲ್ಲಿ ನೋಡಿದ್ರೆ ROCE 10% ಇದೆ, ROE 9% ಇದೆ, ಆಲ್ಮೋಸ್ಟ್ ಸೇಮ್ ಇದೆ. ಸೊ ಈ ಕಂಪ್ನಿದು ತುಂಬ ಡೆಪ್ಟ್ ಇಲ್ಲ ಅನ್ನೋದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಡೆಪ್ಟ್ ಕೂಡ ಮಾರ್ಕೆಟ್ ಸೈಜ್ ಬಂದುಬಿಟ್ಟು ನಿಮಗೆ 4,121 ಕೋಟಿ ಇದೆ. ಬಟ್ ಡೆಪ್ಟ್ ಬಂದುಬಿಟ್ಟು 1,027 ಕೋಟಿ, ಅಂದರೆ 1% ಆಲ್ಮೋಸ್ಟ್. ನೋಡಿ ಇಲ್ಲಿ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ ಬಂದ್ಬಿಟ್ಟು 1% ಇದೆ. ಅಂದರೆ 1% ಅಂತಕ್ಕಂಥದ್ದು ಫೇರ್ ವ್ಯಾಲ್ಯೂನೇ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಸಾಲದಲ್ಲೇ ಇದೆ ಕಂಪ್ನಿ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಒಂದು ಸಾಲದ್ದೇನು ಇದರಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊತೀನಿ. ಸಾಲ ಏನು ತುಂಬ ಇಲ್ಲ ಕಂಪ್ನಿದು, ಮೇ ಬಿ ಇದು ರಿಕವರ್ ಆಗ್ಬೋದು. ಮೇಯ್ನ್ ವಿಷಯ ನಾನು ಹೇಳೋದು ಮರ್ತೋದೆ ಏನು ಅಂತಂದರೆ, ಈ ಕಂಪ್ನಿ ಬಂದುಬಿಟ್ಟು ಸ್ಮಾಲ್ ಕ್ಯಾಪ್ ಕಂಪನಿ. ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಹೆಂಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದು ಅಂದರೆ, ಇಲ್ಲಿ ನೀವು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಲಾರ್ಜ್ ಕ್ಯಾಪ್ ಕಂಪನೀಸು 50,000 ಕೋಟಿಗಿಂತ ಜಾಸ್ತಿ ಇದ್ದರೆ ಆ ಕಂಪನಿದು ಮಾರ್ಕೆಟ್ ಕ್ಯಾಪು, ಅದನ್ನು ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ತಾರೆ. ಈ 17,000 ಕೋಟಿಯಿಂದ 50,000 ಕೋಟಿ ತನಕ ಇದ್ದರೆ ಅದನ್ನು ಮಿಡ್ ಕ್ಯಾಪ್ ಕಂಪನೀಸ್. ಈ 17,000 ಕೋಟಿಗಿಂತ ಕಡಿಮೆ ಇದ್ದರೆ ಅದನ್ನು ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಹೇಳ್ತಾರೆ. ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ದು ವಾಲಟಾಲಿಟಿ ತುಂಬ ಇರುತ್ತೆ, ಅಂದರೆ ಫ್ಲಕ್ಚುಯೇಷನ್ಸ್ ತುಂಬ ಇರುತ್ತೆ. ಇನ್ ಕೇಸ್ ಏನಾದ್ರು ಸ್ವಲ್ಪ ಮಾರ್ಕೆಟ್ ಡೌನ್ ಆದರೆ ಕಂಪನಿಯ ಶೇರ್ ಪ್ರೈಸಸ್
ರ್ಯಾಪಿಡಾಗಿ ಡೌನ್ ಆಗ್ತಾ ಹೋಗುತ್ತೆ. ಸೊ ಸ್ಮಾಲ್ ಕ್ಯಾಪ್ಸ್ಗೆ ನಾವು ಹಾಕುವಾಗ ತುಂಬ ಕಾನ್ಷಿಯಸ್ ಆಗಿರಬೇಕಾಗುತ್ತೆ. ಯಾಕಂದರೆ ಆ ಕಂಪನಿ ಗ್ರೋ ಆಗುತ್ತೆ ಅಂತಕ್ಕಂಥ ಯಾವುದೇ ರೀತಿಯಾದ ನಂಬಿಕೆ ಇರಲ್ಲ. ಬಟ್ ಸ್ಟೇಬಿಲೈಸ್ಡ್ ರಿಸಲ್ಟ್ಸ್ನೂ ಅದು ಕೊಡಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ಕೂಡ ಒಂದು ಬ್ಯಾಡ್ ಸೈನ್ ಅಂತಲೇ ಹೇಳ್ಬೋದು. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ, ನೀವು ಹಾಕೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ. ನಿಮಗೆ ವೆಲ್ ಟ್ರಸ್ಟ್ ಆಗಿದೆ, ಆ ಬಿಸ್ನೆಸ್ ಮೇಲೆ ನಂಬಿಕೆ ಇದೆ ಅನ್ನುವಾಗ ಮಾತ್ರ ಇದಕ್ಕೆ ಹಾಕ್ತಾ ಹೋಗಿ. ಜೊತೆಗೆ ಒಂದು 10 ವರ್ಷನಾದರೂ ಹಾಕಿ ಹೋಲ್ಡ್ ಮಾಡ್ತೀನಿ ಆ ಕಂಪನಿನ ಸ್ಟಾಕ್ಸ್ನ ಅನ್ನೋ ಅಂಥವರು ಸ್ಮಾಲ್ ಕ್ಯಾಪ್ನಲ್ಲಿ ಹಾಕ್ತಾ ಹೋಗಿ. ಆದರೆ ಆವಾಗಲೇ ನಿಮಗೆ ಒಂದು ಈ ವಲಟಾಲಿಟೀಸ್ನೆಲ್ಲ ಮಿಕ್ಸಿ ಒಂದು ಪ್ರಾಫಿಟ್ ಚೆನ್ನಾಗಿರ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಡೆಪ್ಟು ಓಕೆನೇ ಇದೆ. EPS ಬಗ್ಗೆನೇ ಹೇಳಿದೆ, ROE ಎಲ್ಲನೂ ಹೇಳಿದೆ. ಡಿವಿಡೆಂಟ್ನ ನೋಡಿದ್ರೆ ಒಳ್ಳೆ ಚೆನ್ನಾಗೇ ಡಿವಿಡೆಂಟ್ ಕೊಡ್ತಾ ಇದೆ. 1% ಅಂತಕ್ಕಂಥದ್ದು ಒಂದು ಒಳ್ಳೆ ಡಿವಿಡೆಂಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಒಳ್ಳೆ ಡಿವಿಡೆಂಟ್ನೇ ಕೊಡ್ತಾ ಹೋಗ್ತಾರೆ. ಯಾಕಂದರೆ ತುಂಬ ಜನ ಅಟ್ರಾಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪರ್ಸ್ಪೆಕ್ಟಿವ್ ಕೂಡ ಆ ಕಂಪನೀಸ್ಗೆ ಇರುತ್ತೆ. ತುಂಬ ಸ್ಟಾಕ್ ಹೋಲ್ಡರ್ಸ್ನ ಅಟ್ರಾಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ. ಸೊ ಇಲ್ಲಿ ಪೀರ್ಸ್ ಕಂಪ್ಯಾರಿಸನ್ ಮಾಡೋಣ ಡಿವಿಡೆಂಟ್ನಲ್ಲಿ ಕೂಡ. ಡಿವಿಡೆಂಟ್ ಈಲ್ಡ್ ನೋಡಿದ್ರೆ ನೋಡಿ 3% ಇದೆ. ಇದ್ರ ನೋಡಿ ಮಾರ್ಕೆಟ್ ಕ್ಯಾಪ್ ನೋಡಿ ಅದಕ್ಕಿಂತ ಕಮ್ಮಿ ಇದೆ, VRLಗಿಂತ ಕಮ್ಮಿ ಇದೆ. ಸೊ ಇದು ತುಂಬಾ ಡಿವಿಡೆಂಟ್ ಕೊಡ್ತಾ ಇದೆ. ಸೊ 1% ಇಸ್ ಗುಡ್ ಡಿವಿಡೆಂಟ್ ಅಂತಲೇ ಹೇಳ್ಬೋದು. ಡಿವಿಡೆಂಟ್ ಅಂದರೆ ಏನು ಮೀನಿಂಗ್ ಅಂತಂದರೆ ಈ ವರ್ಷ ಪೂರ್ತಿ ಪ್ರಾಫಿಟ್ ಮಾಡ್ತೀನಲ್ಲ ಅದರಲ್ಲಿ ನಿಮಗೂ ಕೂಡ ಒಂದು ಪರ್ಸೆಂಟೇಜ್ ಕೊಡ್ತೀನಿ ಅಂತ ಈ ಶೇರ್ ಹೋಲ್ಡರ್ಸ್ಗೆ ಕಂಪ್ನಿ ಕೊಡ್ತಾ ಇರ್ತಾರೆ. ಅದನ್ನೇ ಡಿವಿಡೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಇಷ್ಟ ಅರ್ಥ ಆಯ್ತಲ್ವಾ? ಎಲ್ಲ ಮೆಟ್ರಿಸಸ್ನು ಆಲ್ಮೋಸ್ಟ್ ನಾವು ನೋಡೋದು ಇದರಲ್ಲಿ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಅದರದ್ದು ಗ್ರಾಫ್ ನೋಡ್ತಾ ಹೋಗ್ಬೋದು. ಈ ಗ್ರಾಫ್ ಬಂದು ಆಲ್ಮೋಸ್ಟ್ ಡೌನ್ ಟ್ರೆಂಡ್ನಲ್ಲೇ ಇದೆ. ಈ 449 ಬಂದು ತುಂಬ ಡೌನು ಪ್ರೈಸ್ಗೆ ಹೋಗಿರ್ತಕ್ಕಂಥದ್ದು. ಇವಾಗ ಆಲ್ಮೋಸ್ಟ್ 471 ರುಪೀಸಿಗೆ ಟ್ರೇಡ್ ಆಗ್ತಾ ಇದೆ. ಆಯ್ತಾ? ಈ ಗ್ರಾಫ್ ಬಗ್ಗೆ ನಿಮಗೆ 5 ಇಯರ್ಸ್ 10 ಇಯರ್ಸ್ ಗ್ರಾಫ್ ಕೂಡ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ತುಂಬ ಕಮ್ಮಿ ಅಂದರೆ 147 ರೂಪಾಯಿಗೆ ಟ್ರೇಡ್ ಆಗಿದೆ ಇಲ್ಲಿ ಸ್ವಲ್ಪ. ಅದನ್ನು ಬಿಟ್ಟರೆ ಈಗ ಒಂದು ಸ್ವಲ್ಪ ಹೈಯಲ್ಲೇ ಟ್ರೇಡ್ ಆಗ್ತಾ ಇದೆ. ಬಟ್ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಫ್ಲಕ್ಚುಯೇಷನ್ಸ್ ತುಂಬ ಇರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಾನ್ಸ್ ನೋಡಿದ್ರೆ ಇದು ನೋಡಿ, ಇದು ಮೇಯ್ನಾಗಿ ನೋಡ್ಬೇಕಾದ್ರೆ ಇದು ಪ್ರಾಸ್ ಆ್ಯಂಡ್ ಕಾನ್ಸ್ ಆರ್ ಮಷಿನ್ ಜನ್ರೇಟೆಡ್ ಇಲ್ಲಿ. ಅದರಿಂದಾಗಿ ಈ ಕಂಪನೀಸ್ ಡೇಟಾ ಎಲ್ಲ ಕಲೆಕ್ಟ್ ಮಾಡಿರ್ತಲ್ಲ, ಡೇಟಾನ ಇಟ್ಕೊಂಡು ಈ ಕೋಡೇನೆ ಇದನ್ನು ಪ್ರಾಸ್ ಆ್ಯಂಡ್ ಕಾನ್ಸ್ನ ಲಿಸ್ಟ್ ಮಾಡ್ತಾ ಹೋಗುತ್ತೆ. ನೆನ್ನೆ ನೋಡಿದಾಗ ಪ್ರೋಸ್ ಇನ್ನೊಂದು ಆಪ್ಷನ್ ಇತ್ತು. ಬಟ್ ಇವತ್ತು ಪ್ರೋಸ್ ಯಾವುದೋ ಆಪ್ಷನ್ ತೋರಿಸ್ತಾ ಇಲ್ಲ, ಬರೀ ಕಾನ್ಸ್ ಮಾತ್ರ ತೋರಿಸ್ತಾ ಇದೆ. ಯಾಕಂದರೆ ಡೇಟಾ ಮೇಲೆ ಇದು ವರ್ಕ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ 3 ಇಯರ್ಸಿಂದ ಪ್ರೊಮೋಟರ್ಸ್ ಹೋಲ್ಡಿಂಗು ಡೌನ್ ಆಗ್ತಾ ಇದೆ, 9% ಡೌನ್ ಆಗಿದೆ ಅನ್ನೋದನ್ನು ಇಲ್ಲಿ ಅದೊಂದು ನೆಗೆಟಿವ್ ಆಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಇದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಪೀರ್ ಕಂಪ್ಯಾರಿಸನ್ ನಾವು ಆಲ್ಮೋಸ್ಟ್ ಮಾಡ್ತಾ ಹೋದು, PE ರೇಷಿಯೋಸ್ PB ರೇಷಿಯೋಸ್. ನೀವು ಯಾವುದೇ ಒಂದು ಮೆಟ್ರಿಕ್ಸ್ನ ನೀವು ನೋಡುವಾಗ ಅದರ ಪೀರ್ನ ಜೊತೆ ಕಂಪೇರ್ ಮಾಡಿ ನೋಡಿ. ಅಂದರೆ ಅದೇ ಥರದ್ದು ಬಿಸ್ನೆಸ್ನ ಮಾಡ್ತಕ್ಕಂಥ ಕಂಪನೀಸ್ ಜೊತೆ ಆವಾಗಲೇ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇಷ್ಟ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ನೋಡೋಣ. ಈಗ 3 ತಿಂಗಳಿಂದ ಯಾವ್ಯಾವ ಥರ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾವು ಜಸ್ಟ್ ನೆಟ್ ಪ್ರಾಫಿಟ್ನ ಮಾತ್ರ ನೋಡ್ತಾ ಹೋಗೋಣ. ಇದೆಲ್ಲ ಆಪರೇಟಿಂಗ್ ಪ್ರಾಫಿಟ್, ಟ್ಯಾಕ್ಸ್ ಕಟ್ಟೋಕ್ಕೂ ಮುಂಚೆ ಎಷ್ಟು ಪ್ರಾಫಿಟ್ ಇದೆಲ್ಲ ಕೊಟ್ಟಿರ್ತಾರೆ, ಅದೆಲ್ಲ ಬೇಡ. ನೆಟ್ ಪ್ರಾಫಿಟ್ನ ನೋಡ್ತಾ ಹೋದರೆ 60 crores 56 crores ಈ ಥರ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿದ್ರೆ ಇಲ್ಲಿ 60 crore ಇದೆ ಸ್ಟಾರ್ಟಿಂಗ್ನಲ್ಲಿ ಡಿಸೆಂಬರ್ 2021 ಕೊನೆಗೂ 59 crore ಇದೆ. ಇಲ್ಲೆಲ್ಲ ಬಿಸ್ನೆಸ್ ಡೌನ್, ಇಲ್ಲಿ 13 crore ಅಂದರೆ ಇಲ್ಲೆಲ್ಲ ತುಂಬ ಡೌನ್ ಆಗ್ತಾ ಹೋಗಿದೆ, 14ಗೆಲ್ಲ ಬಂದಿದೆ. ಸೊ ಬಿಸ್ನೆಸ್ ಇಲ್ಲಿಂದ ಆಲ್ಮೋಸ್ಟ್ ಡೌನ್ ಫಾಲಲ್ಲೇ ಇದೆ. ಬಟ್ ಡಿಸೆಂಬರ್ 2024 ಪ್ರಾಫಿಟ್ ಒಳ್ಳೆ ಚೆನ್ನಾಗೇ ಆಗಿದೆ ಅಂತಲೇ ಹೇಳ್ಬೋದು. ಕ್ವಾರ್ಟರ್ಲಿ ಪ್ರಾಫಿಟ್ ಚೆನ್ನಾಗೇ ಇದೆ. ಇದು ಒಂದು ಒಳ್ಳೆ ಒಂದು ಇಂಡಿಕೇಶನ್ ಅಂತಲೇ ಹೇಳ್ಬೋದು. ಪ್ರಾಫಿಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ, ಇನ್ಕ್ರೀಸಿಂಗ್ ಟ್ರೆಂಡ್ನಲ್ಲೇ ಇದೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ನ ನಾವು ನೋಡ್ತಾ ಹೋದರೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಓವರ್ ಆಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇದು ಹೇಳ್ತಾ ಹೋಗುತ್ತೆ. ಇಲ್ಲಿ ನೋಡಿ 2013ಇಂದನೂ ಡೇಟಾ ಇದೆ ಇಲ್ಲಿ. ಬಟ್ ಕ್ವಾರ್ಟರ್ಲಿ ಅಂದಾಗ ಇಲ್ಲಿ 2021 ಮಾತ್ರ ಇದೆ. ಅದರಿಂದಾಗಿ ಟೋಟಲ್ ಓವರ್ ಆಲ್ ಪ್ರಾಫಿಟ್ ಆ್ಯಂಡ್ ಲಾಸ್ನ ಇಲ್ಲಿ ನೋಡ್ತಾ ಹೋದರೆ ನಾವು ಜಸ್ಟ್ ನೆಟ್ ಪ್ರಾಫಿಟ್ ಮೇಲೆ ಫೋಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಇನ್ಕ್ರೀಸಿಂಗ್ ಟ್ರೆಂಡ್ನಲ್ಲಿದೆ. ಇಲ್ಲಿ ನೋಡಿ ತುಂಬ ಪ್ರಾಫಿಟ್ ಇತ್ತು ಇಲ್ಲಿ, ಬಟ್ ಇಲ್ಲಿ ಇನ್ನೂ ಜಾಸ್ತಿ ಆಗಿದೆ ಇಲ್ಲಿ. ಬಟ್ ಇಲ್ಲಿ ಡೌನ್ ಆಗೋಗಿದೆ. ಮಾರ್ಚ್ 2024 ಫುಲ್ ಡೌನು, ರ್ಯಾಪಿಡ್ಲಿ ಡೌನ್ ಆಗೋಗಿದೆ. ಮಾರ್ಚ್ 2023 ನೋಡ್ಕೊಂಡ್ರೆ 24 ರ್ಯಾಪಿಡ್ಲಿ ಪ್ರಾಫಿಟ್ ಡೌನ್ ಆಗೋಗಿದೆ. ಓವರ್ ಆಲ್ ಆಗಿ ಇಷ್ಟು ಕ್ರೋರ್ ಇದೆ, TTM ಅಂತ ಕೊಟ್ಟಿದ್ದಾರೆ, ಅದೇನೋ ನನಗೂ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಲಾಸ್ಟ್ ಇಯರ್ನಲ್ಲಿ ತುಂಬ ರ್ಯಾಪಿಡಾಗಿ ಡೌನ್ ಆಗೋಗಿದೆ. ಇಲ್ಲಿ ನೋಡಿದ್ರೆ ಆಯ್ತಾ? CAGR ಬಂದು ನೆಗೆಟಿವ್ನಲ್ಲಿದೆ ನೋಡಿ, ಎಲ್ಲನೂ ನೆಗೆಟಿವ್ನಲ್ಲಿ ಹೋಗ್ತಾ ಇದೆ. ಅದಕ್ಕೇ ಸ್ಟಾಕ್ನ ಪ್ರೈಸ್ ಕೂಡ ಡೌನ್ ಆಗ್ತಾ ಇರೋದು. ಇವಾಗ ನಿಮಗೆ ಬಿಸ್ನೆಸ್ ಮೇಲೆ ಟ್ರಸ್ಟ್ ಇದ್ದರೆ, ಆ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಅಂತಕ್ಕಂಥ ನಂಬಿಕೆ ಇದ್ದರೆ ಆರಾಮಾಗಿ ತೊಗೋಬೋದು. ಈಗ PE ರೇಷಿಯೋಸ್ PB ರೇಷಿಯೋಸ್ ಕೂಡ ತುಂಬ ಹೈ ಓವರ್ ವ್ಯಾಲ್ಯೂಡ್ ಆಗೇನೇ ಇದೆ ಇವಾಗ. PE PBನ ನಾವು ಇಟ್ಕೊಂಡು ನೋಡಿದ್ರು ಕೂಡ. ಬಟ್ ಕಂಪನಿ ಡೆಪ್ಟ್ ಬಂದು ಓಕೆ ಲೆವೆಲಲ್ಲೇ ಇದೆ. ROE ROC ಅಂದರೆ ತುಂಬ ಬಡ್ಡಿನೂ ಕೂಡ ಕಟ್ತಾ ಇಲ್ಲ ಕಂಪನಿ. ನಾವು ಪ್ರಾಫಿಟ್ನ ಬರೀ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇದೆ. ಸೊ ಇದು ಕೂಡ ಒಂದು ಗುಡ್ ಪೊಸಿಷನಲ್ಲಿದೆ ಕಂಪನಿ. ನಾವು ವರಿ ಮಾಡಬೇಕಾಗಿರೋ ಜಾಗ ಯಾವುದು ಅಂದರೆ PE PB ಓವರ್ ವ್ಯಾಲಿಡ್ ಆಗಿದೆ, ಓಕೆನಾ? ಅದನ್ನು ಬೇಕಾದ್ರೆ ಲೆಸ್ ಆಗೋ ತನಕ ನೀವು ಕಾಯ್ತಾ ಹೋಗ್ಬೋದು. ಅದನ್ನು ಬಿಟ್ಟರೆ ಪ್ರಾಫಿಟ್ ಡೌನ್ ಆಗ್ತಾ ಬರ್ತಿದೆ. ಅದರ ಪ್ರಾಫಿಟ್ ನೋಡ್ತಾ ಹೋದರೆ, ನೀವು ನೀಟಾಗಿ ನೋಡ್ತಾ ಹೋದರೆ ಡೌನ್ ಆಗ್ತಾ ಬರ್ತಾ ಇದೆ.
ಓಕೆನಾ. ಬ್ಯಾಲೆನ್ಸ್ ಶೀಟ್ ಬಂದು ಟೋಟಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳ್ತಾರೆ. ಸೊ ಅದು ಇನ್ಸ್ಟಾಲೇಷನ್ ಕಾಸ್ಟು ಇದರೆಲ್ಲ ಬೇಸಿಸ್ ಮೇಲೆ ಅವ್ರು ಸಾಲ ತೊಗೊಳ್ತಾ ಹೋಗ್ತಾರೆ. ಹೊಸ ಬಸ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಮೈಂಡಲ್ಲಿದ್ದರೆ ಅಫ್ಕೋರ್ಸ್ ಸಾಲ ತಗೊಳ್ಳೇಬೇಕು. ಅದರಿಂದಾಗಿ ಈ ಸಾಲ ಕೂಡ ಡೆಪ್ಟ್ ಕೂಡ ಪೀರ್ಸ್ ಜೊತೆ ಕಂಪ್ಯಾರಿಸನ್ ಮಾಡಿದಾಗ ನಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಹೋಗುತ್ತೆ. ಡೆಪ್ಟ್ ಎಷ್ಟಿದೆ, ಡೆಪ್ಟ್ ಓಕೆ ಇದೆಯಾ ಅಂತಕ್ಕಂಥದ್ದು. ಈಗ ಪೀರ್ಸಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೆಪ್ಟ್ ಕಾಲಮ್ನ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಡೆಪ್ಟು ಇಕ್ವಿಟಿ ರೇಷಿಯೋ ಇದೆ, ಬರೀ ಡೆಪ್ಟ್ ಮಾತ್ರ ಇಲ್ಲಿ ಹಾಕ್ತಾ ಹೋಗ್ತೀನಿ, ಅಥವಾ ಡೆಪ್ಟು ಇಕ್ವಿಟಿ ರೇಷಿಯೋ ಹಾಕೋಣ, ಅವಾಗ ನಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಹೋಗುತ್ತೆ. ಓಕೆನಾ. ಸೇವ್ ಕಾಲಮ್ಸ್ ಕೊಡ್ತೀನಿ. ಡೆಪ್ಟು ಇಕ್ವಿಟಿ ರೇಷಿಯೋ ನೋಡಿರಿ, VRL ಬಂದು ಜಾಸ್ತಿ ಇದೆ. ಇದು ಕೂಡ ಡೆಪ್ಟ್ ಜಾಸ್ತಿನೇ ಇದೆ. ಮಿಕ್ಕಿದ್ದೆಲ್ಲ ನೋಡಿ ಡೆಪ್ಟೇ ಇಲ್ಲ ಕಂಪ್ನೀಸ್ಗೆ. ಅಂದರೆ ಕಂಪ್ನಿ ಡೆಪ್ಟಲ್ಲೂ ಕೂಡ ಒಂದು ಬ್ಯಾಡ್ ಪೊಸಿಷನಲ್ಲಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಂದರೆ ತುಂಬ ಸ್ವಲ್ಪ ಸಾಲದಲ್ಲೇ ಇದೆ ಕಂಪ್ನಿ. ಇದನ್ನು ಕೂಡ ಒಂದು ಇದಾಗಿರ್ಬೋದು. ನಾವು ಸಾಲ ಯಾಕೆ ಮಾಡಿದ್ದಾರೆ ಅಂತ ನಾವು ಕಂಪ್ನಿ ಬಗ್ಗೆ ಓದುವಾಗ ನಾನು ಹೇಳ್ತಾ ಹೋದೆ. ಈಗ ಲಾಸ್ಟ್ ಇಯರ್ನಲ್ಲಿ ತುಂಬ ಬಸ್ಸಸ್ನಾಗಲಿ ಬ್ರಾಂಚಸ್ನ ಓಪನ್ ಮಾಡೋಕ್ಕೆ ತುಂಬ ಖರ್ಚನ್ನ ಮಾಡಿದ್ದಾರೆ. ಮೇ ಬಿ ಅದಕ್ಕೂ ಕೂಡ ಸಾಲ ಇರ್ಬೋದು. ಓಕೆನಾ. ನೆಕ್ಸ್ಟ್ ನೋಡ್ತಾ ಹೋದರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ಇದೆ. ಕ್ವಾರ್ಟರ್ಲಿ ರಿಸಲ್ಟ್ ಅಂತಂದರೆ ಅದೇ ಹೇಳಿದ್ನಲ್ಲ, ಕ್ವಾರ್ಟರ್ಲಿ ರಿಸಲ್ಟ್ ಬಗ್ಗೆ ಓದೋದು, ಪ್ರಾಫಿಟ್ ಆ್ಯಂಡ್ ಲಾಸು, ರೇಷಿಯೋಸು. ಈ ರೇಷಿಯೋಸ್ ನನಗೂ ಗೊತ್ತಿಲ್ಲ ಕ್ಲಿಯರಾಗಿ, ಅದು ಬೇಡ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ನೋಡ್ತಾ ಹೋಗೋಣ. ಅಂದರೆ ಪ್ರಮೋಟರ್ಸ್ಗಳಾಗಿರಲಿ, ನಮ್ಮ ಥರ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಆಗಿರಲಿ, ಇವರೆಲ್ಲ ತೊಗೊಳ್ತಾ ಇದ್ದಾರೆ ಸ್ಟಾಕ್ನ ಅಥವಾ ಹಾಕ್ತಾ ಇದ್ದಾರಾ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಈಗ ಪ್ರಮೋಟರ್ಸ್ ಬಂದು ಇವರು ಬಿಡಿಸ್ತಾ ಇದ್ದಾರೆ. ಅದನ್ನೇ ಕಾನ್ಸಲ್ ಕೂಡ ಅವ್ರು ಹೇಳ್ತಾ ಹೋದರು. ಇಲ್ಲಿ 64%, 69% ಇದ್ದಿದ್ದು ಇಲ್ಲಿ 60%ಗೆ ಬಂದಿದೆ. ಅಂದರೆ ಸ್ವಲ್ಪ ಡೌನ್ ಫಾಲಲ್ಲೇ ಇದೆ, ಬಟ್ ತೀರಾ ಡೌನ್ ಆಗಿಲ್ಲ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಈ ಫಾರಿನ್ ಇನ್ವೆಸ್ಟರ್ಸು ಓಕೆ, ಫಾರಿನ್ ಇನ್ವೆಸ್ಟರ್ಸು ಒಂದು ಲೆವೆಲ್ಲಿಗೆ ಇನ್ಕ್ರೀಸ್ ಆಗಿದೆ. ಇಲ್ಲಿ ಡೌನ್ ಆಗಿದ್ದಾರೆ 2023ನಲ್ಲಿ, ಬಟ್ ಇವಾಗ ಒಂದು ಸ್ವಲ್ಪ ಇನ್ಕ್ರೀಸಿಂಗ್ ಟ್ರೆಂಡ್ನಲ್ಲಿದೆ. ಫಾರಿನ್ ಇನ್ವೆಸ್ಟರ್ಸ್ ಸ್ವಲ್ಪ ಹಾಕಿದ್ದಾರೆ, ಇದಕ್ಕೆ ಏನು ತೊಂದರೆ ಇಲ್ಲ. ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ನಮ್ಮ ಥರದವರು ಅವರು ಏನೂ ಚೇಂಜಸ್ ಇಲ್ಲ. ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಕೂಡ ಹಾಕ್ತಾನೆ ಇದೆ. ಇಲ್ಲಿ ಸ್ವಲ್ಪ ಡೌನ್ ಆಗಿದೆ ನೋಡಿ, 29% ಇದ್ದಿದ್ದು 25% ಆಗಿದೆ. ಇವರು ಸ್ವಲ್ಪ ತಕ್ಕೊತಾ ಇದ್ದಾರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ನಮ್ಮ ಥರದವರು. ಪಬ್ಲಿಕ್ ಬಂದುಬಿಟ್ಟು ಪಬ್ಲಿಕ್ನ ನೋಡ್ತಾ ಹೋದರೆ ಇದು ಕೂಡ ಓಕೆನೆ, ಇನ್ಕ್ರೀಸ್ ಆಗಿದೆ ಪಬ್ಲಿಕ್ದು. ನೆಕ್ಸ್ಟು ಇಷ್ಟೇ, ಫಂಡಮೆಂಟಲ್ ಅನಾಲಿಸಿಸ್ ಮುಗ್ದೋಯ್ತು. ಇವಾಗ ಓವರಾಲ್ ಅನಾಲಿಸಿಸ್ಗೆ ಬರೋಣ. ಫಸ್ಟ್ ಆಫ್ ಆಲ್ ರಿಸ್ಕ್ ಏನಿದೆ ಕಂಪನಿದು ಅಂತ ನೋಡಿದ್ರೆ, ಸ್ಮಾಲ್ ಕ್ಯಾಪ್ ಕಂಪನಿ. ನಿಮಗೆ ಸ್ಮಾಲ್ ಕ್ಯಾಪ್ ಕಂಪನಿನ ತಗೊಳ್ಳೋಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಿಮಗೆ ಐಡಿಯಾ ಇದೆ, ಕಂಪನಿನ ಫಂಡಮೆಂಟಲ್ಸ್ ಬಿಸ್ನೆಸ್ ಮೇಲೆ ನಿಮಗೆ ಟ್ರಸ್ಟ್ ಇದೆ, ಒಂದು ಲಾಂಗ್ ಟರ್ಮಲ್ಲಿ ನಾನು ನೋಡ್ತಿದ್ದೀನಿ ಅಂತಕ್ಕಂಥವರಿಗೆ ಸ್ಮಾಲ್ ಕ್ಯಾಪ್ ಕಂಪನಿ ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ನೀವು ಆ ಥರದವರಾಗಿದ್ದರೆ ಸ್ಮಾಲ್ ಕ್ಯಾಪ್ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ಇದು ಒಂದು ರಿಸ್ಕು. ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದೆ, ಸ್ಟೇಬಿಲೈಸ್ ಆಗಿರ್ತಕ್ಕಂಥ ರಿಸಲ್ಟ್ಸ್ನ ಇದು ಕೊಡಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ PE ಬಂದು ಜಾಸ್ತಿನೇ ಇದೆ, PBನೂ ಜಾಸ್ತಿನೇ ಇದೆ. ಅದರ್ ಕಾಂಪಿಟೇಟರ್ಸ್ಗೆ ನಾವು ಇದು ಮಾಡಿ ನೋಡಿದ್ರೆ PE ಓಕೆನೇ ಇದೆ. ಯಾಕಂತಂದರೆ ಬೇರೆ ಕಂಪ್ನೀಸ್ ಕೂಡ ಆಲ್ಮೋಸ್ಟ್ ಹಂಗೇ ಇದೆ. ಅದೇ PE ಓಕೆ, ಬಟ್ PB ತುಂಬ ಓವರ್ ವ್ಯಾಲಿಡ್ ಇದೆ. PEನೂ ಕೂಡ ಒಂದು ಸ್ವಲ್ಪ ಓವರ್ ವ್ಯಾಲಿಡ್ ಆಗಿದೆ. ನೀವು ಕಾಯಂಗಿದ್ರೆ ಇನ್ನೂ ಸ್ವಲ್ಪ ಕಾಯ್ಬೋದು ಕಡಿಮೆ ಆಗೋಕ್ಕೆ. ಓಕೆನಾ. ಇಷ್ಟ ಅರ್ಥ ಆಯಿತು. ನೆಕ್ಸ್ಟ್ ಬರ್ತಾ ಹೋದರೆ ROE ಕ್ಯಾಲ್ಕುಲೇಷನಲ್ಲಿ ನಾವು ನೋಡಿದ್ರೆ ಕಂಪ್ನಿ ತುಂಬ ಸಾಲದಲ್ಲಿಲ್ಲ, ಶೇರ್ ಹೋಲ್ಡರ್ಸ್ಗೆ ಒಳ್ಳೆ ರಿಟರ್ನೇ ಕೊಡ್ತಾ ಇದೆ. ಸೊ ಇದು ಒಂದು ಪಾಸಿಟಿವ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಫಿಟ್ ಸ್ವಲ್ಪ ಡೌನ್ ಆಗಿದೆ. ಈ ಕಂಪನಿ ಸಾಲದಲ್ಲಿದೆ ಸ್ವಲ್ಪ, ಸೊ ಅದು ಮೇ ಬಿ ಕ್ಲಿಕ್ ಆಗ್ಬೋದು. ಸಾಲ ರಿಕವರಿ ಮಾಡ್ತಾ ಇದೆ ಅನಿಸುತ್ತೆ. ಬೇರೆ ಬಿಸ್ನೆಸ್ನೆಲ್ಲ ಶಟ್ ಡೌನ್ ಮಾಡಿದೆ. ಬೇರೆ ಬಿಸ್ನೆಸ್ನಲ್ಲಿ ಲಾಸ್ ಆಗುತ್ತೆ ಅಂತಲೇ ಈ ಏರ್ಲೈನ್ ಆಗಿರ್ಬೋದು ಅಥವಾ ವಿಂಡಿಂದ ಆಗಿರ್ಬೋದು ಎಲ್ಲ ಕ್ಲೋಸ್ ಮಾಡಿದೆ. ಸೊ ಮೇ ಬಿ ಇದೊಂದು ಕಡೆ ಟ್ರಾನ್ಸ್ಪೋರ್ಟೇಷನ್ ಕಡೆ ಮಾತ್ರ, ಗೂಡ್ಸ್ನ ಸಾಗಾಣಿಕೆಗೆ ಮಾತ್ರ ಫೋಕಸ್ ಮಾಡ್ತಿರೋದ್ರಿಂದ ಮೇ ಬಿ ಇದು ಕ್ಲಿಕ್ ಆಗ್ಬೋದು. ಅದರೊಂದು ಕಡೆ ಫೋಕಸ್ ಮಾಡ್ತಿರೋದ್ರಿಂದ ತುಂಬ ಬ್ರಾಂಚಸ್ನ ಓಪನ್ ಮಾಡಿದರೆ ಮೇ ಬಿ ಅದು ಬಿಸ್ನೆಸ್ ಗ್ರೋ ಆಗ್ಬೋದು. ಸೊ ಬಿಸ್ನೆಸ್ ಮೇಲೆ ನಂಬಿಕೆ ಇದ್ದರೆ ಆರಾಮಾಗಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಬಟ್ ಸ್ವಲ್ಪ ಓವರ್ ವ್ಯಾಲಿಡ್ ಆಗಿದೇ ಇದೆ ಕಂಪನಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅಥವಾ ನೀವು ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥ ಮೈಂಡ್ ಸೆಟ್ ಇಟ್ಟಿದ್ರೂ ಮಾಡ್ತಾ ಹೋಗಿ, ನಿಮ್ಮ ಇಷ್ಟ ಅದು ಕಂಪ್ಲೀಟಾಗಿ. ಇಷ್ಟೇ ಈ ವಿಡಿಯೋಗೆ. ಇದು ಕಂಪ್ಲೀಟಾಗಿ ಸುರೇಶ್ ಅನ್ನೋ ವ್ಯಕ್ತಿಗೋಸ್ಕರ. ಅವರು ನನಗೆ ಪ್ರತಿಯೊಂದು ವೀಡಿಯೋಗೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಅವರು ಥ್ಯಾಂಕ್ಸ್ ಹೇಳ್ತಾನೆ ಇರ್ತಾರೆ. ಅವರಿಗೆ ಗುಡ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಇರ್ತಾರೆ. ಅದು ತುಂಬ ಮೋಟಿವೇಶನ್ ಆಗಿರುತ್ತೆ ನನಗೆ. ನಂತರ ಚಿಕ್ಕ ಯೂಟ್ಯೂಬರ್ಗೆ ಅಷ್ಟು ಕಮೆಂಟ್ ಮಾಡಿ ಹೇಳ್ತಕ್ಕಂಥದ್ದು ತುಂಬ ದೊಡ್ಡ ವಿಷಯ ನನಗೆ. ಅದೇ ಒಂದು ಮೋಟಿವೇಶನ್. ಯಾರೋ ಒಬ್ರಿಗಾದರೂ ಯೂಸ್ಫುಲ್ ಆಗ್ತಿದೆಯಲ್ಲ ಅಷ್ಟು ಸಾಕು. ಇಂಟರ್ನೆಟ್ ಮೈ ಫ್ರೆಂಡ್ ಸುರೇಶ್ಗೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಇದೇ ಥರದ ವೀಡಿಯೋಸ್ ಯಾವ್ದಾದ್ರು ಕಂಪನಿ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಆಗಿರಲಿ, ನಾನೇನಾದ್ರು ತಪ್ಪು ಹೇಳಿದ್ದೆ ಅಂತ ಗೊತ್ತಿದ್ರೆ ಅನಿಸಿದ್ರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಡೈರೆಕ್ಟಾಗಿ ಹೇಳಿ, ನಾನು ಓದಿ ತಿಳ್ಕೊತೀನಿ. ಅಥವಾ ನಾನು ಹೇಳಿದ್ದು ವಿಷಯ ನಿಮಗೆ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯೂಸ್ಫುಲ್ ಅಂತ. ಅವಾಗ ಮತ್ತೆ ನನಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಥರದ ವೀಡಿಯೋಸ್ನ ಕ್ರಿಯೇಟ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.